ಕರ್ನಾಟಕದ ಜೀವನದಿ ಕೊಡಗಿನ ಕಾವೇರಿ ತಾಯಿಯ ಮಠದಲ್ಲಿ ನೆಲೆ ನಿಂತು ಹಲವಾರು ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಬಿಲ್ಲವ ಸಮಾಜ, ಬಿಲ್ಲವ ಸಮೂಹ, ಬಿಲ್ಲವ ಬಾಂಧವರ ಒಂದು ಒಗ್ಗೂಡುವಿಕೆಯ ಸಂಕೇತವಾಗಿ ಇಂದು ನಾವು ಇಲ್ಲಿ ಮಡಿಕೇರಿ ಬಿಲ್ಲವ ಸಮಾಜ ಸೇವಾ ಸಂಘ ವತಿಯಿಂದ ಸತತವಾಗಿ ತನ್ನ ನಿವೇಶನಕ್ಕಾಗಿ ಪ್ರಯತ್ನವನ್ನು ಪಡುತ್ತಲೇ ಬರುತ್ತಿದ್ದು ನಮ್ಮ ಬಿಲ್ಲವ ಸಮಾಜ ಸಂಘ ಅಪಾರಿಯಾಗಿ ಹೇಳುತ್ತಾ ನೀನೇ ವಿನಾಯಕ ಫಲದಾಯಕ
ಬಿಲ್ಲವ ಸಮಾಜ ಸೇವಾ ಸಂಘ ಮಡಿಕೇರಿ ಕೊಡಗು ಇಲ್ಲಿ ಬಂದಂಥ ಸರ್ವರಿಗೂ ಪ್ರೀತಿಯ ಆದರದ ಸ್ವಾಗತ. ನಮಗೆ ಇವತ್ತು ತುಂಬ ಸಂತೋಷದ ಸಂಗತಿ, ನಾವು ಈ ದಿನವನ್ನು ಹಬ್ಬದ ರೀತಿ ಆಚರಿಸ್ತಾ ಇದ್ದೀವಿ. ತುಂಬ ಎಲ್ಲರಿಗೂ ಸಂತೋಷವಾಗಿದೆ. ಹಾಗೆ ಆ ನಿಟ್ಟಿನಲ್ಲಿ ನಾವು ಸಂಭ್ರಮಿಸೋಣ, ಸುಖಿಸೋಣ. ಬಿಲ್ಲವ ಸಮಾಜ ಸೇವಾ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ವಿದ್ಯಾರ್ಥಿ ವೇತನ ವಿತರಣೆ, ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಂಥ ಪರಮಪೂಜ್ಯ ಸ್ವಾಮೀಜಿಯವರಾದ ಶ್ರೀ ಶ್ರೀ ವಿದ್ಯಾನಂದ ಸ್ವಾಮೀಜಿ ಆರ್ಯಟಿಗ ಮಹಾಸಂಸ್ಥಾನ ಸೋಲುಮಠ ಇವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀ BN ರಮೇಶ್ ಇವರು ತುಳಸಿಯ ಆರಾಧನೆ ಮಾಡುವುದರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಂಡಿದ್ದೇನೆ. ಸನ್ಮಾನ್ಯ ಶ್ರೀ KS ಪೊನ್ನಣ್ಣ, ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ, ಆದರಣೀಯರಾದ ನಮಗೆ ಹಾಗೂ ಜನಮೆಚ್ಚಿದ ನಾಯಕ ಇವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಆದರದಿಂದ ಪ್ರೀತಿಪೂರ್ವಕ ಆದರಣೀಯ ಸ್ವಾಗತವನ್ನು ಬಯಸುತ್ತೇನೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಇವರು ಸಹ ಬರಬೇಕಿದ್ದು ಸ್ವಲ್ಪ ಸಮಯದಲ್ಲಿ ಆಗಮಿಸಲಿದ್ದಾರೆ. ಅವರಿಗೆ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮಲ್ಲಿ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಮಂಗಳೂರಿನ ಸನ್ಮಾನ್ಯ ಶ್ರೀ ಹರೀಶ್ ಕುಮಾರ್, ಮಾಜಿ ಸದಸ್ಯರು, ಕರ್ನಾಟಕ ವಿಧಾನ ಪರಿಷತ್ ಹಾಗೂ ಅಧ್ಯಕ್ಷರು ಮೆಸ್ಕಾಂ ಮಂಗಳೂರು, ಇವರು ಸಹ ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆದರಣೀಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀ ಮಡಿಕೇರಿ ಬಿಲ್ಲವ ಸಮಾಜ ಸೇವಾ ಸಂಘ ಇವರು. ಇನ್ನೋರ್ವ ಮುಖ್ಯ ಅತಿಥಿ ಮಂಗಳೂರಿನಿಂದ ಬಂದಂಥ ಸನ್ಮಾನ್ಯ ಶ್ರೀ ಚಿತ್ತರಂಜನ್, ಅಧ್ಯಕ್ಷರು ಕಂಕನಾಡಿ ಗರಡಿ ಮಂಗಳೂರು, ಇವರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ಆದರಣೀಯ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಸನ್ಮಾನ್ಯ ಶ್ರೀ ಲಿಂಗಪ್ಪ ಪೂಜಾರಿ, ರಿಟೈರ್ಡ್ DYSP ಮೂರ್ನಾಡು ಮತ್ತು ಜಿಲ್ಲಾಧ್ಯಕ್ಷರು ಕೊಡಗು ಜಿಲ್ಲಾ ಬಿಲ್ಲವ ಸಮಾಜಗಳ ಒಕ್ಕೂಟ, ಇವರು ಆಗಮಿಸಿದ್ದಾರೆ. ಇವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ ಶ್ರೀ ರವೀಂದ್ರ ಇವರು ಉಚ್ಚನೆಯಲ್ಲಿ ಸ್ವಾಗತಿಸಬೇಕಾಗಿ ಕೇಳಿಕೊಂಡಿದ್ದೇನೆ. ಹಾಗೆ ಶ್ರೀ ರಾಮನಾಥ ಬೇಗನ್ KPCC ಸದಸ್ಯರು ಕರಿಕೆ, ಇವರು ಸಹ ಆಗಮಿಸಿದ್ದಾರೆ. ಇವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀ PM ರಾಜಶೇಖರ್ ಅವರು ಉಚ್ಚನೆಯಲ್ಲಿ ಇರಬೇಕಾಗಿ ಕೇಳ್ಕೊಳ್ತಿದ್ದಾರೆ. ಶ್ರೀ ಲಿಂಗಪ್ಪ ಪೂಜಾರಿ ಅವರು ಉಚ್ಚನೆಯಲ್ಲಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಮಾನ್ಯ ಸಂಸದರು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರ, ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ
ಶ್ರೀ ಎಂ ಪಿ ಸುಜಾತ ಶಾಲಪ್ಪ ಇವರು ಸಹ ಅನಿವಾರ್ಯ ಕಾರಣದಿಂದ ಬರಲಿಲ್ಲ. ಅದರಿಂದ ಅವರಿಗೆ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಶ್ರೀ ಹರಿಪ್ರಸಾದ್ ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಇವರು ಸಹ ಅನಿವಾರ್ಯ ಕಾರಣದಿಂದ ಅನುಪಮ ಸ್ಥಿತಿಯಲ್ಲಿ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಶ್ರೀ ನವೀನ್ಚಂದ್ರ ಡಿ ಸುವರ್ಣ ಅಧ್ಯಕ್ಷರು ಅಖಿಲ ಭಾರತ ಬೆಲ್ಲವರಿ ಯೂನಿಯನ್ ಮಂಗಳೂರು ಸಂಸ್ಥೆಗಳ ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಯಕಾರಿ ಸಮಿತಿ ಕಾರ್ಯದರ್ಶಿ ಹಾಗೂ ಬಂದಂತಹ ಎಲ್ಲ ಸಮಾಜದ ಸದಸ್ಯರುಗಳಿಗೆ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಪತ್ರಕರ್ತರು ಇಲ್ಲಿಗೆ ಸ್ವಾಗತ ಕಾರ್ಯಕ್ರಮ ಇಸವಿಯಲ್ಲಿ ಪ್ರಾರಂಭ ಆಯಿತು. ಪ್ರಾರಂಭ ಆದಂದಿಂದ ಇದುವರೆಗೂ ಸಹ ನಾವು ಹಲವಾರು ಕಾರ್ಯಕ್ರಮಗಳನ್ನು, ಗುರು ಜಯಂತಿ ಇರಬಹುದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು, ಆಟೋಟ ಸ್ಪರ್ಧೆ ಸಹ ಪ್ರತಿ ವರ್ಷ ನಡೆದುಕೊಂಡು ಬಂದು ನಮ್ಮ ಸಮಾಜದವರ ಏಳಿಗೆಗಾಗಿ ಮತ್ತು ಅವರ ಸಂತೋಷಕ್ಕಾಗಿ ಸಹ ಪ್ರತಿ ವರ್ಷ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮಗೆ ನಮ್ಮದೇ ಆದಂತಹ ಒಂದು ಭವನ ಕಟ್ಟಿಕೊಳ್ಳಲು ನಮಗೆ ಜಾಗದ ಕೊರತೆ ಇತ್ತು. ಆಗ 2002ನೇ ಇಸವಿಯಲ್ಲಿ ನಾವು ಜಾಗವನ್ನು ಗುರುತಿಸಿ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿದೆವು. ಆದರೆ ಅದು ಕಾರಣಾಂತರದಿಂದ ನಮ್ಮ ಪ್ರಯತ್ನ ಎಲ್ಲ ವಿಫಲವಾಗಿ ನಮಗೆ ಜಾಗ ಮಂಜೂರಾಗಲಿಲ್ಲ. ಆದರೆ ಅದೇ ಸಮಯದಲ್ಲಿ ನಮ್ಮ MLA ಅವರು ಸನ್ಮಾನ್ಯ ಶ್ರೀ AS ಪೊನ್ನಣ್ಣ ಶಾಸಕರು, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ, ಹಾಗೆ ಮಾನ್ಯ ಮುಖ್ಯಮಂತ್ರಿ ಕಾನೂನು ಸಲಹೆಗಾರರು ಅವರಿಗೆ ನಾವು ಮನವಿ ಸಲ್ಲಿಸಿದೆ. ಆಗ ಅವರು ಒಂದೇ ಮಾತಿನಲ್ಲಿ ಮಾಡಿಕೊಡುತ್ತೇನೆ ಎಂದು ಹೇಳಿದರು. ಅದರ ಪ್ರಕಾರ ಅವರು ಅಧಿಕಾರಕ್ಕೆ ಬಂದು 1.5 ವರ್ಷದಲ್ಲಿ ನಮಗೆ ಜೈಲಿಗೆ ಜಾಗ 26 ಸೆಂಟ್ ಜಾಗವನ್ನು ನಮಗೆ ಸರ್ಕಾರದಿಂದ ಮಂಜೂರು ಮಾಡಿಕೊಡುವಲ್ಲಿ ಶ್ರಮಿಸಿ ನಮಗೆ ಅದನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಾವು ಯಾವತ್ತೂ ಕೃತಜ್ಞತೆಯನ್ನು, ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಅವರಿಗೆ ಜೋರಾದ ತಪ್ಪಾಳೆಯೊಂದಿಗೆ ನಾವು ಎದ್ದು ನಿಂತು ಒಂದು ಗೌರವವನ್ನು ಸೂಚಿಸಬೇಕು ಅಂತ ಅದಕ್ಕೂ ಅದಕ್ಕೆ ಯಾವತ್ತು ಏನು ಮಾಡಿದ್ರು ಅಡೆತಡೆ ಆಗ್ತಾ ಇತ್ತು. ಅಂತ ನಿಟ್ಟಿನಲ್ಲಿ ಅದು ಅಷ್ಟು ಸುಲಭದಲ್ಲಿ ಸರ್ಕಾರದವರಿಗೆ ನೇರವಾಗಿ ಏನು ಬರಲಿಲ್ಲ. ಅವರು ಅದಕ್ಕೆ ಸತತ ಪ್ರಯತ್ನ ಪಟ್ಟಿದ್ದಾರೆ. ಆ ಸತತ ಪ್ರಯತ್ನದಲ್ಲಿ ಸಮೇತ 2-3 ಸಲ ಸಂಘ ಸಂಸ್ಥೆಗೆ ಕೊಡಲಿಕ್ಕೆ ಬರುವುದಿಲ್ಲ ಅಂತೇಳಿ ರೆವಿನ್ಯೂ ಡಿಪಾರ್ಟ್ಮೆಂಟಿನಿಂದ ಸರ್ಕಾರದ ವಾಪಸ್ ಬಂದಿದೆ ಫೈಲ್. ಆ ಫೈಲ್ ಬಂದಂತೆ ಸಮೇತ ಅದನ್ನು ಪುನಃ ಅವರು ಪ್ರಯತ್ನಿಸಿ ಪುನಃ 2 ಸಲ ಸರ್ಕಾರಕ್ಕೆ ಅದನ್ನು ತಲುಪಿಸಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಚರ್ಚೆ ನಮಗೆ ಅದನ್ನು ಒದಗಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮಗೆ ಇನ್ನು ಮುಂದಿನ ಇದರ ಒಟ್ಟಿಗೆ ಈ ಸಲ ಜಾಗಕ್ಕಾಗಿ ಹಲವಾರು ಜನರು ಪ್ರಯತ್ನ ಪಟ್ಟಿದ್ದಾರೆ. ಅದರೊಟ್ಟಿಗೆ ನಮ್ಮ ಸ್ವಾಮೀಜಿಯನ್ನು ಒಳಗೊಂಡು ಈ ವೇದಿಕೆಯಲ್ಲಿ ಇರುವ ಅತಿಥಿಗಳು ಸಮೇತ ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೆ ನಾವು ಯಾವತ್ತೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ನಾವು ಈಗ ಭವನ ಕಟ್ಟಲು ಜಾಗವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ಸಹ ನಮಗೆ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನು ಸಹ ನಮ್ಮ ಮಾನ್ಯ ಶಾಸಕರು ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ನೀಡಬೇಕು ಅಂತೇಳಿ ನಮ್ಮೆಲ್ಲರ ಪರವಾಗಿ ನಾನು ಅವರನ್ನು ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಸಮಾಜ ಬಾಂಧವರು ನಾವು ಈ ಮುಂದಿನ ದಿನಗಳಲ್ಲಿ ನಾವು ಒಂದು ಕಟ್ಟಡವನ್ನು ಕಟ್ಟುವಲ್ಲಿ ಎಲ್ಲರೂ ಸಹ ಸಹಕರಿಸಿ ಮುಂದೆ ನಾವು ಆದಷ್ಟು ಬೇಗ, ಅಂದರೆ ಈಗ ನಮಗೆ ಆಗಲೇ ಏಪ್ರಿಲ್ನಲ್ಲಿ ಈ ಜಾಗ ಮಂಜೂರಾಗಿದೆ. ನಮಗೆ 2 ವರ್ಷಗಳು ಸರ್ಕಾರದಿಂದ, ಆ 2 ವರ್ಷದ ಒಳಗೆ ನಾವು ಒಂದು ಭವನವನ್ನು ಕಟ್ಟಬೇಕು. ಅದಕ್ಕಾಗಿ ತಾವೆಲ್ಲರೂ ನಮಗೆ ಧನ ಸಹಾಯದೊಂದಿಗೆ ಒಗ್ಗೂಡಿ ನಾವು ಸಂಘಟನೆಯಿಂದ ನಮ್ಮ ಕಟ್ಟಡವನ್ನು ಕಟ್ಟುವಲ್ಲಿ ಎಲ್ಲರೂ ಒಂದಾಗೋಣ. ಎಲ್ಲರೂ ಇದಕ್ಕಾಗಿ ಕೈ ಜೋಡಿಸಿ ಅಂತ ಕೇಳಿಕೊಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಇಹಲೋಕವನ್ನು ತ್ಯಜಿಸಿ ಪರಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಆದರೆ ಅವರಿಗೆ ನಾವೊಂದು ಸಂತಾಪವನ್ನು ಸೂಚಿಸುವ ನಮ್ಮೆಲ್ಲರ ಧರ್ಮ ಕರ್ತವ್ಯ. ಅದರಲ್ಲೂ ಮುಖ್ಯವಾಗಿ ಒಂದು ನುಡಿನಮನ ಕಾರ್ಯಕ್ರಮ ಅಂತೇಳಿ ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ತಮಗೆಲ್ಲರಿಗೂ ತಿಳಿದಂತೆ ದಿವಂಗತ ಶ್ರೀ BK ಮಹೇಶ್ ಅವರು ಕಳೆದ ವಾರವಷ್ಟೇ ನಮ್ಮ ಈ ಒಂದು ಬಿಲ್ಲವ ಸಮಾಜ ಸೇವಾ ಸಂಘ ಮಡಿಕೇರಿಯ
ಖಜಾಂಚಿಯಾಗಿ ನಿರ್ಮಿಸಿದಂತಹ ಶ್ರೀ ಮಹೇಶ್ ಅವರು ಸ್ವರ್ಗಸ್ಥರಾಗಿದ್ದಾರೆ. ಅವರ ದುಃಖವನ್ನು ಭರಿಸುವಂಥ ಶಕ್ತಿ ಆ ಭಗವಂತ, ಆ ಕರುಣಾಮಯಿಯಾಗಿರ್ತಕ್ಕಂಥ ಅಗೋಚರವಾದ ಶಕ್ತಿಗಳು ಅವರ ಮನೆಯವರಿಗೆ, ಕುಟುಂಬದವರಿಗೆ, ಬಂಧು ಮಿತ್ರರಿಗೆ ನೀಡಲಿ ಎಂಬ ಆಶಯದೊಂದಿಗೆ ದಿವಂಗತರಾಗಿ ಭೌತಿಕವಾಗಿ ಕಣ್ಮರೆಯಾಗಿದ್ದರೂ ಸಹ ಅಂತರಾಳದಲ್ಲಿ ಅವರು ನಮ್ಮೊಡನೆ ಇದ್ದಾರೆ, ಅಂತಃಕರಣದಲ್ಲಿ ನಮ್ಮೊಡನೆ ಇದ್ದಾರೆ. ಅಂಥ ಒಂದು ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಶ್ರೀ ಬಿ ಕೆ ಮಹೇಶ್ ಬಿಲ್ಲವ ಜನಸಮಾಜ ಸೇವಾ ಸಂಘ ಮಡಿಕೇರಿಯ ಖಜಾಂಚಿಯಾಗಿ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಂಥ ವ್ಯಕ್ತಿ ಇನ್ನು ಮುಂದೆ ನಮ್ಮಲ್ಲಿ ಭೌತಿಕವಾಗಿ ನಮ್ಮಲ್ಲಿ ಇಲ್ಲ. ಆದರೂ ಅವರ ಅಂತ ಇಲ್ಲೆಲ್ಲ ಹುಡುಕಾಡುತ್ತಿದೆ, ಆತ್ಮಗಳು ಇಲ್ಲೇ ಇರುವಂತಿರುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಅವರಿಗೆ ಒಂದು ನಿಮಿಷದ ಮೌನ ಪ್ರಾರ್ಥನೆ ಮುಖಾಂತರವಾಗಿ ಅವರಿಗೆ ಸಂತಾಪವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅಧ್ಯಕ್ಷರ ಹತ್ರ ಬನ್ನಿ. ಅಧ್ಯಕ್ಷರು ದೂರ ಇದ್ದಾರೆ. ಬಿಲ್ಲವ ಸಮಾಜ ಸೇವಾ ಸಂಘ ಮಡಿಕೇರಿ ಅವರ ವತಿಯಿಂದ ಇವತ್ತು ಬಹಳ ಪ್ರಸ್ತುತವಾದಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ವಿದ್ಯಾರ್ಥಿ ವೇತನ ವಿತರಣೆ, ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲು ಹಾಗೂ ಉದ್ಘಾಟನೆಯನ್ನು ಮಾಡಲು ಆಗಮಿಸಿರುವಂಥ ಪರಮ ಪೂಜ್ಯರಾದ ಶ್ರೀ 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 ವಿದ್ಯಾರ್ಥಾನಂದ ಸ್ವಾಮೀಜಿಯವರ ಪಾದಕ್ಕೆ ನಮನಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಬಿಲ್ಲವ ಸಮಾಜ ಸೇವಾ ಸಂಘ ಮಡಿಕೇರಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಮತಿ ಲೀಲಾವತಿ ಅವರೇ, ಮುಖ್ಯ ಅತಿಥಿಗಳಾಗ ಆಗಮಿಸಿರುವಂಥ ವಿಧಾನ ಪರಿಷತ್ನ ಮಾಜಿ ಸದಸ್ಯರು, ಮೆಸ್ಕಾಂನ ಹಾಲಿ ಅಧ್ಯಕ್ಷರು ಹಿರಿಯರಾದಂಥ ಸನ್ಮಾನ್ಯ ಹರೀಶ್ ಕುಮಾರ್ ಅವರು, ಕಂಕನಾಡಿ ಗರಡಿ ಮಂಗಳೂರಿನ ಅಧ್ಯಕ್ಷರು ಹಿರಿಯರಾದಂಥ ಚಿತ್ತರಂಜನ್ ಅವರು, ಅಖಿಲ ಭಾರತ ಬಿಲ್ಲವ ಯೂನಿಯನ್ನ ಅಧ್ಯಕ್ಷರಾದಂಥ ನವೀನ್ ಅವರು, ಶ್ರೀಮತಿ ಸುಮಾಲತಾ ಅವರೇ, ಶ್ರೀ ಅಂಗಪ್ಪ ಪೂಜಾರಿ ಅವರೇ, KPCCಯ ಸದಸ್ಯರು ಆತ್ಮೀಯರಾಗಿರುವಂಥ ಶ್ರೀ ರಮನಾಥ್ ಬೇಕಲ್ ಅವರೇ, ವಕೀಲರಾದಂಥ ನವದೀಪ್ ಅವರೇ, ಸ್ನೇಹಿತರಾದಂಥ ಅಪ್ರೂ ರವೀಂದ್ರರವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಇಲ್ಲಿ ಆಗಮಿಸಿರುವಂಥ ಎಲ್ಲ ಬಿಲ್ಲವ ಸಮಾಜದ ಗೌರವಾನ್ವಿತ ಸದಸ್ಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಬಿಲ್ಲವ ಸಮಾಜ ಸೇವಾ ಸಂಘ ಮಡಿಕೇರಿಯ ಎಲ್ಲ ನಿರ್ದೇಶಕರು, ಮಾಧ್ಯಮದ ಗೆಳೆಯರು, ಅಧ್ಯಕ್ಷತೆಯಾಗಿರುವಂಥ ಲೀಲಾವತಿಯವರು ಪ್ರಾಸ್ತಾವಿಕ ನುಡಿಯಲ್ಲಿ ಭಾಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ನಾನು ಶಾಸಕನಾಗಿ ಬಂದ ಕೆಲವೇ ದಿನಗಳಲ್ಲಿ ನನಗೆ ಅವ್ರ ಪರಿಚಯ ಇಲ್ಲ, ಲೀಲಾವತಿಯವರ ಪರಿಚಯ ಇಲ್ಲ. ಅವರು ಬಂದು ಈ ರೀತಿಯಾಗಿ ನಾವು ಕಳೆದ 20 ವರ್ಷದಿಂದ 2003ರಿಂದ ಒಂದು ಜಾಗವನ್ನು ನಮ್ಮ ಸಂಘಕ್ಕೆ ಸರ್ಕಾರದಿಂದ ಗ್ರ್ಯಾಂಟ್ ಮಾಡಿಸ್ಕೊಳ್ಳಿಕ್ಕೆ ಭಾಳ ಪ್ರಯತ್ನವನ್ನು ಮಾಡಿದ್ದೇವೆ. ಕಾರಣಾಂತರಗಳಿಂದ ಇದು
ಅಲ್ಲಿ ನೀವು ಮಾಡಿಕೊಡ್ಬೇಕು ಅಂತ ಹೇಳಿದರು. ನಾನು ಬಿಲ್ಲವ ಸಮಾಜದವರು ತಮ್ಮದೇ ಆದ ಕೊಡುಗೆಯನ್ನು ಬರೀ ತುಳುನಾಡಿನಲ್ಲಿ ಮಾತ್ರ ಅಲ್ಲ, ಕೊಡಗಿನಲ್ಲೂ ಕೂಡ ಕೊಟ್ಟಿದ್ದಾರೆ. ಅವರ ಬೆಂಬಲಕ್ಕೆ ನಿಲ್ಲುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಖಂಡಿತವಾಗಿ ಈ ಕೆಲಸವನ್ನು ಮಾಡ್ತೀನಿ ಅಂತ ನಾವು ಮಾತನ್ನು. ಅದರ ನಂತರ ನಾವು ಕಲಿಯೋದರ ಅನುಭವದಿಂದ ಇದಷ್ಟು ಸುಲಭ ಅಲ್ಲ. ಸರ್ಕಾರದ ಮಟ್ಟದಲ್ಲಿ ಏನೇ ಕೆಲಸ ಮಾಡಿಸ್ಕೊಳ್ಳೋದು ಸುಲಭ ಅಲ್ಲ. ಅದರಲ್ಲೂ ಸರ್ಕಾರದ ಆಸ್ತಿಯನ್ನು ಕೂರಿಸ್ಕೊಳ್ಳೋದು ಇನ್ನೂ ಕಷ್ಟ. ಯಾಕೆ ಅವ್ರು ಜೋಬಿಂದ ಕೊಟ್ಟಾಗ ಅವ್ರು ಕೊಡೋದಿಲ್ಲ ಅಧಿಕಾರಿಗಳು. ಅದನ್ನೇ ನಾನು ಪೂಜಾರ ಹತ್ರ ಕೂಡ ಚರ್ಚೆ ಮಾಡ್ತಾ ಇದ್ದೆ. ಆದರೆ ಪ್ರಯತ್ನ ಭಾಳಷ್ಟು ಇದೆ. ಅವರು ಲೀಲಾವತಿ ಅವರು ಭಾಳಷ್ಟು ಬಾರಿ ನನ್ನ ಭೇಟಿ ಮಾಡಿದರು. ಅವರ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದು ಭೇಟಿ ಮಾಡಿದರು. ಅಪ್ರು ಅವರು ನಮ್ಮ ಜೊತೆ ಇದ್ದಾರೆ ಈಗ ನನ್ನ ಪಕ್ಷದಲ್ಲಿ, ಆದರೆ ಆವಾಗ ಇದ್ದಿಲ್ಲ, ಆದರೂ ಕೂಡ ಬರ್ತಾರೆ. ಆದರೆ ಇದು ಪಕ್ಷ ರಾಜಕೀಯದ ವಿಚಾರ. ಎಲ್ಲ ಸಮುದಾಯಗಳು ಸಂಖ್ಯೆಯಲ್ಲಿ ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ಪ್ರಬಲರಿರ್ಬೋದು, ಪ್ರಾಬಲ್ಯ ಇಲ್ಲದೇ ಇರೋರಿರ್ಬೋದು, ಅವರೆಲ್ಲರಿಗೂ ಕೂಡ ಅವರ ಅಸ್ತಿತ್ವವನ್ನು ಕಾಪಾಡಿಕೊಂಡು ಅವರ ವಿಶೇಷವಾದಂಥ ಸಂಸ್ಕೃತಿ, ಭಾಷೆ, ಆಚಾರ ವಿಚಾರ, ಆಹಾರ ಪದ್ಧತಿಗಳು, ಉಡುಪಿನ ವಿಚಾರ ಇದೆಲ್ಲವನ್ನು ಕೂಡ ಕಾಪಾಡಿ ರಕ್ಷಿಸಲಿಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮುಂದಾಗುವಂಥದ್ದೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ನಿಜವಾದ ಗುರಿ ಅಂತ ನಾನು ಭಾವಿಸುತ್ತೇನೆ. ಎಷ್ಟು ಸಂಖ್ಯೆನಲ್ಲಿದ್ದಾರೆ, ಸಂಖ್ಯೆ ಬಲ ಎಲ್ಲರೂ ಕೂಡ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಅದರಿಂದ ನಾನು ಭಾಳಷ್ಟು ಶ್ರಮೆ ವಹಿಸಿದ್ದೇನೆ. ಇಲ್ಲ ಅಂತ ನಾನು ಹೇಳಲಿಕ್ಕಾಗಲ್ಲ. ಅಧಿಕಾರಿಗಳು 2 ಸತಿ ಕರ್ತವ್ಯವನ್ನು ವಾಪಸ್ ಹಾಕಿದ್ರು ಜಿಲ್ಲಾಧಿಕಾರಿ. ಈಗಿಲ್ಲ ಅವರು ವೆಂಕಟರಾಜ ಅವರು ಜಿಲ್ಲಾಧಿಕಾರಿ. ಅವರು ಕೂಡ ಭಾಳ ಹೆಚ್ಚು ಸಹಕಾರವನ್ನು ಕೊಟ್ಟರು. ಅವರು ನನಗೆ ಹೇಳಿದ್ರು, ಅದೇನೇ ಆಗಲಿ ಸರ್, ಅವ್ರು 2 ಸತಿ ಇಲ್ಲ 3 ಸತಿ ಆಗಲಿ ನಾನು ಇಲ್ಲಿಂದ ಬರೆದು ಕಳಿಸ್ತಾರೆ. ಹಾಗೆ ಈ ಜಾಗ ಏನಿದೆ ಬಹುಶಃ ತಾವೆಲ್ಲ ಕೂಡ ನೋಡಿದ್ದೀರಿ ಅಂತ ಭಾವಿಸ್ತೇನೆ. ಭಾಳ ಸುಂದರವಾದಂಥ ಒಂದು ಪ್ರದೇಶದಲ್ಲಿ ಪ್ರದರ್ಶನ ಗೆಸ್ಟ್ ಹೌಸ್ ಪಕ್ಕದಲ್ಲಿದೆ. ಮತ್ತು ಮಡಿಕೇರಿ ನಗರದ ಒಂದು ಹೃದಯ ಭಾಗದಲ್ಲೇ ಇದೆ. ಅದರಿಂದ ಭಾಳ ಒಳ್ಳೆಯ ಜಾಗವನ್ನು ನಾನು ಗುರುತಿಸಿರೋದಲ್ಲ, ತಾವುಗಳು ಗುರುತಿಸಿದ್ದೀರ. ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಜಾಗವನ್ನು ಸರ್ಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾನು 2 ಬಾರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವ್ರ ಹತ್ರ ಚರ್ಚೆ ಮಾಡಿ ಅವರಿಗೆ ಮನವೊಲಿಕೆಯನ್ನು ಮಾಡಿ ಅವರು ಒಪ್ಪಿದ್ರು ಮಾಡೋಣ ಅಂತ. ಅಂದರೆ ಕಂದಾಯ ಇಲಾಖೆ ಸಚಿವರು ಅವರೆಲ್ಲ ಇಲಾಖೆ ಅವರ ಪ್ರಯತ್ನ ಬರೋದು. ಆದರೆ ಅವರು ಭಾಳ ಹೆಚ್ಚು ಇದರಲ್ಲಿ ಕಾಳಜಿಯನ್ನು ವಹಿಸಿ, ಆಸಕ್ತಿಯನ್ನು ವಹಿಸಿ, ಯಾವುದೇ ಕಾರಣಕ್ಕೂ ಇದು ಆಗಲೇಬೇಕು ಅಂತೇಳಿ 2 ಬಾರಿ ಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಭಾಳ ಪ್ರಾಮಾಣಿಕವಾಗಿ ದುಡಿತಾರೆ. ಸ್ವಲ್ಪ ಜನ ವಿಚಿತ್ರವಾಗಿ ಮಾತಾಡ್ತಾರೆ, ಆದರೆ ನಾನು ಹತ್ರದಿಂದ ನೋಡಿ ಭಾಳ ಶಿಸ್ತುಬದ್ಧವಾದಂಥ ತಮ್ಮ ನಡವಳಿಕೆ. ಸಮಯಕ್ಕೆ ಸರಿಯಾಗಿ ಬರ್ತಾರೆ, ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡ್ತಾರೆ. ಮತ್ತು ಎಲ್ಲವನ್ನು ಸಾಮಾನ್ಯವಾಗಿ ಸರ್ಕಾರ ಯಾವ ರೀತಿ ನಡ್ಕೊಳ್ತದೆ ಆ ರೀತಿ ಅವರು ನಡೆಯಲ್ಲ. ಒಬ್ಬ ಮಂತ್ರಿಯಾಗಿ ಭಾಳ ಗೌರವಾನ್ವಿತವಾಗಿ ನಡ್ಕೊಂಡಿದ್ದಾರೆ. ಅವರು ಹೆಚ್ಚು ಕಾಳಜಿಯನ್ನು ವಹಿಸಿ, ಅವ್ರನ್ನ ಕೂಡ ನಾವು 2 ಸತಿ ಭೇಟಿ ಮಾಡಿದ್ವಿ. ಕಾಳಜಿಯನ್ನು ವಹಿಸಿ ಇದನ್ನು ನಾನು ಮಾಡಿಕೊಡ್ತೀನಿ ಬರೋಣ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟು ಸಂಪುಟ ಸಭೆಯಲ್ಲಿ ಇದರ ಪರ ವಾದವನ್ನು ಮಾಡಿ ಇದನ್ನು ನಮಗೆ ಗ್ರ್ಯಾಂಟ್ ಮಾಡೋದ್ರಲ್ಲಿ ದೊಡ್ಡ ಪಾತ್ರವನ್ನು ನೀಡಿದ್ದಾರೆ. ಗೌರವಾನ್ವಿತ ಸನ್ಮಾನ್ಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡ ನಾನು ಮತ್ತು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು. ಕರ್ನಾಟಕ ರಾಜ್ಯ ಸರ್ಕಾರ ಇದೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಅದರ ಸದ್ಬಳಕೆಯನ್ನು ತಾವು ಮಾಡ್ತೀರಿ ಅಂತೇಳಿ ನನಗೆ ವಿಶ್ವಾಸ ಇದೆ. ಅಲ್ಲಿ ಒಳ್ಳೆಯ ಒಂದು ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥದ್ದು ಅಧ್ಯಕ್ಷರ ಮತ್ತು ತಮ್ಮೆಲ್ಲರ ಕಲ್ಪನೆ ಆಗಿದೆ. ಗುರುಗಳು ಕೂಡ, ಸ್ವಾಮೀಜಿಯವರು ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಸರ್ಕಾರದಿಂದ ದುಡ್ಡಿನ ಸರ್ಕಾರದ ಹತ್ರ ಅಂತಂದರೆ ನನಗೆ ದುಡ್ಡಿದೆ ಕೊಡ್ತೀನಿ ಅಂತ ಹೇಳಿ ಅಂತ ಅವರು ಹೇಳ್ತಾರೆ. ಅದರಿಂದ ಖಂಡಿತವಾಗಿ ಅಲ್ಲಿ ಒಳ್ಳೆಯ ಒಂದು ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲ ಕೂಡ ಕೈ ಜೋಡಿಸಿ ನನ್ನ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟು ಭವ್ಯವಾದಂಥ ಒಂದು ಭವನ ಆಗಲಿ ಕಟ್ಟಡ ಆಗಲಿ ನಿರ್ಮಾಣ ಆಗೇ ಆಗುತ್ತೆ ಅಂತ ಹೇಳುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಹೀಗೆ ಪೊನ್ನಂಪೇಟೆಯಲ್ಲಿ ಕೂಡ ಚುನಾವಣೆಯ ಸಂದರ್ಭದಲ್ಲಿ ನಾನು ಶ್ರೀ ನಾರಾಯಣ ಗುರುಗಳು ಅವರ ಬಗ್ಗೆ ಅಪಾರವಾದಂಥ ಗೌರವ ವಿಶ್ವಾಸ, ಅವರ ಸೈದ್ಧಾಂತಿಕ
ನಿಲುವು ಮತ್ತು ಅಂದಿನ ಕಾಲದಲ್ಲಿ ಕೇರಳ ರಾಜ್ಯದಲ್ಲಿದ್ದಂಥ ಜಾತಿ ಪದ್ಧತಿ ವಿರುದ್ಧ ಅವರ ಏನು ಹೋರಾಟ ಇತ್ತು, ಅದರ ಬಗ್ಗೆ ಭಾಳ ಭಕ್ತಿಪೂರ್ವಕವಾಗಿ ಓದಿ ತಿಳ್ಕೊಂಡಿದ್ದೀನಿ. ಅದರಿಂದ ನಾರಾಯಣ ಗುರುಗಳ ಹೆಸರಿನಲ್ಲಿ ಒಂದು ಭವನ ನಿರ್ಮಾಣ ಮಾಡುವಂಥದ್ದನ್ನು ನಾನು ನಮ್ಮ ಪ್ರಣಾಳಿಕೆಯನ್ನು ಮಾಡಿದ್ದೆ. ಮುಂದೆ ಒಂದು ಪ್ರಣಾಳಿಕೆಯನ್ನು ರಘುನಾಥ್ ಕೊಟ್ಟಿದ್ದೆ. ಅದರಲ್ಲಿ ಭವನ ಮಾಡಿಕೊಡ್ತೀವಿ ಅಂತೇಳಿ ಇವತ್ತು ಪೊನ್ನಂಪೇಟೆಯಲ್ಲಿ 10 ಸೆಂಟಿನ ಜಾಗದಲ್ಲಿ ಭವನ ನಿರ್ಮಾಣ ಕಾಮಗಾರಿ ಪ್ರಾರಂಭ ಆಗಿದೆ. 1 ಕೋಟಿ ರೂಪಾಯಿಯನ್ನು ಈಗಾಗಲೇ ಅದಕ್ಕೆ ಮೀಸಲಿಟ್ಟು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ. ಆ ಭವನ ಆದಷ್ಟು ಬೇಗ ನಿರ್ಮಾಣ ಆಗಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯರನ್ನೇ ಕರೆದು ಮುಂದಿನ ದಿನಗಳಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತ ಹೇಳಿದರೆ, ನಮ್ಮ ಸಮಾಜದಲ್ಲಿ ಭಾಳಷ್ಟು ವಿಭಿನ್ನತೆ ಇದೆ. ಅದು ಜಾತಿ ಆಧಾರಿತ ಇರ್ಬೋದು, ಧರ್ಮ ಆಧಾರಿತ ಇರ್ಬೋದು, ಭಾಷೆ ಆಧಾರಿತ ಇರ್ಬೋದು, ಎಲ್ಲ ರೀತಿಯಾದಂಥ ವಿಭಿನ್ನತೆ ಇದೆ. ಈ ವಿಭಿನ್ನತೆಯಲ್ಲಿ ಏಕತೆ ಇದ್ದಾಗ ಮಾತ್ರ ಭಾರತ ದೇಶವಾಗಿ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ, ಇಂಡಿಯಾ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದ್ರೆ ಸಾಧ್ಯ ಇಲ್ಲ. ವಿಭಿನ್ನತೆನೇ ಬೇರೆ, ಜಾತಿ ಪದ್ಧತಿನೇ ಬೇರೆ. ಜಾತಿ ಪದ್ಧತಿ ಅಂತ ಹೇಳಿದಾಗ ಮೇಲು ಕೀಳು ಅನ್ನೋದು ಬರ್ತದೆ, ಸಮಾನತೆ ಹೊರಟೋಗ್ತದೆ. ವಿಭಿನ್ನತೆ ಅಂದರೆ ಎಲ್ಲವನ್ನು ಸ್ವೀಕರಿಸಬೇಕು. ನಿಮ್ಮ ಪದ್ಧತಿಗಳು ಬೇರೆ, ಆಚಾರಗಳು ಬೇರೆ, ವಿಚಾರಗಳು ಬೇರೆ, ನಮ್ಮದು ಬೇರೆ, ಎಲ್ಲ ಇದ್ರೂ ಕೂಡ ನಾವೆಲ್ಲ ಒಂದೇ ಹೇಳುವಂಥ ಮನೋಭಾವ ಬೆಳೆಸಿದಾಗ ಮಾತ್ರ ನಮ್ಮ ದೇಶದ ನಿಜವಾದಂಥ ಸಂಸ್ಕೃತಿಯನ್ನು, ನಿಜವಾದಂಥ ಇತಿಹಾಸದ ವೈಭವವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಅದನ್ನೆಲ್ಲವನ್ನು ಕೂಡ ನೋಡ್ಕೊಂಡು ಇಂದ ಪ್ರತಿಯೊಂದು ಜನಾಂಗಗಳು, ಪ್ರತಿಯೊಂದು ಆಚಾರ ವಿಚಾರಗಳಲ್ಲಿ ವಿಶ್ವಾಸ ಇಟ್ಟಿದ್ದು, ಆ ನಂಬಿಕೆಯನ್ನು ಉಳಿಸ್ಕೊಂಡು ಅವರ ಅಸ್ತಿತ್ವವನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆಗೂ ಕೂಡ ಅವರ ಪೂರ್ವಜರು ಮಾಡ್ಕೊಂಡ್ಬಂದಂಥ ದಾರಿ, ಅವರು ನಡೆದಂಥ ದಾರಿಯನ್ನು ತೋರಿ ಅವರಿಗೆ ಬದುಕನ್ನು ಕಟ್ಟುವಂಥ ಅಧಿಕಾರ ಸಂಪೂರ್ಣವಾಗಿದೆ. ಆದರೆ ಅದರ ಆಧಾರದ ಮೇಲೆ ಸಮಾಜದಲ್ಲಿ ಒಡಕನ್ನು ನಿರ್ಮಾಣ ಮಾಡೋದನ್ನು ನಾವು ನೋಡ್ತೀವಿ. ಅದೇ ಶ್ರೀ ನಾರಾಯಣ ಗುರು ಅವರು ಕೂಡ ಸಿದ್ಧಾಂತ. ಅದಕ್ಕೆ ಎಲ್ಲರಿಗೂ ಕೂಡ ಸಹಕಾರವನ್ನು ಕೊಡಬೇಕು. ಅವ್ರಿಗೆ ಉಳಿಸ್ಬೇಕಾಗಿರುವಂಥ ಅವಶ್ಯಕತೆ ಇರುವಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಕಟ್ಟಡಗಳ ನಿರ್ಮಾಣ ಮಾಡೋಕ್ಕೆ ಸಹಕಾರ ಮಾಡಬೇಕು, ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಹಕಾರ ಮಾಡಬೇಕು, ಸಾಹಿತ್ಯ ಬೆಳೀಲಿಕ್ಕೆ ಸಹಕಾರ ಮಾಡಬೇಕು. ಅವರ ಮಕ್ಕಳು ಒಳ್ಳೆ ಒಳ್ಳೆಯ ಹುದ್ದೆಗಳಲ್ಲಿ ಸ್ಥಾನಮಾನಗಳನ್ನು ಗಳಿಸಲಿಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸಿ ಕೆಲಸ ಮಾಡಬೇಕು. ಎಲ್ಲರಿಗೂ ಕೂಡ ಆಗ ಮಾತ್ರ ನಾವು ಒಂದಾಗಿ ಒಂದು ಗುಣಮಟ್ಟವಾದಂಥ ಸಮಾಜವಾಗಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ, ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೈ ಜೋಡಿಸಿ ಕೆಲಸ ಮಾಡೋಣ. ಇವತ್ತು ಏನು ಕಾರ್ಯಕ್ರಮವನ್ನು ಬಿಲ್ಲವ ಸಮಾಜದವರು ಹಮ್ಮಿಕೊಂಡಿದ್ದಾರೆ ಅದು ಯಶಸ್ಸಾಗಿ ನಡೀಲಿ ಅಂತ ನಾನು ಶುಭವನ್ನು ಕೋರ್ತೇನೆ. ಹಾಗೆ ಇವತ್ತು ಹಲವಾರು ಸಾಧಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವೇತನ ಕೊಡುವಂಥದ್ದು ಈ ಒಂದು ಭಾಳ ಪುಣ್ಯದ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ. ಮತ್ತು ಮಾನ್ಯ ನಮ್ಮ ಪೂಜ್ಯರಾದಂಥ ಸ್ವಾಮೀಜಿಗಳು ಕೂಡ ಕಾರ್ಕಳ ಕೊಡಬೇಕು ಅಂತ ಹೇಳುವಂಥದ್ದು ಹೇಳ್ತಾ ಇದ್ರು. ಅದರಿಂದ ನಾನು ಹೆಚ್ಚಾಗಿ ಮಾತಾಡೋದಿಲ್ಲ. ನನಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ನಾವೆಲ್ಲ ಕೂಡ ಒಂದೇ, ಆದರೆ ಬೇರೆ ಬೇರೆ ಆಚರಣೆಯನ್ನು ಪಾಲನೆ ಮಾಡ್ತೀವಿ ಅಂತ ಹೇಳುವಂಥ ಮನೋಭಾವವನ್ನು ಬೆಳೆಸಿ ನಾವೆಲ್ಲ ಕೈ ಜೋಡಿಸಿ ಒಳ್ಳೆ ಉತ್ತಮವಾದಂಥ ಸಾಮಾಜಿಕ ನ್ಯಾಯದ ಅಡಿಪಾಯಿಯಲ್ಲಿರುವಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಕೈ ಜೋಡಿಸಿ ಕೆಲಸ ಮಾಡೋಣ. ಪೂಜ್ಯರು ಕೂಡ ಅದೇ ರೀತಿಯಾದಂಥ ಆಶೀರ್ವಾದವನ್ನು ಮಾಡ್ತಾರೆ. ನಾನು ಶಿವಗೇರಿ ಮಠಕ್ಕೆ ಕಳೆದ ತಿಂಗಳು ಹೋಗಿದ್ದೆ ಮುಖ್ಯಮಂತ್ರಿಗಳ ಜೊತೆ ಕೇರಳದಲ್ಲಿ ತಿರುವನಂತಪುರದಲ್ಲಿ. ಅಲ್ಲಿ ಕೂಡ ಸ್ವಾಮೀಜಿಗಳಿದ್ದರು. ಅವರು ಮಠದ ಸ್ವಾಮೀಜಿಯನ್ನು ನನಗೆ ಕರೆದು ಭೇಟಿ ಮಾಡಿಸಿದರು. ಇವರು 26 ಸೆಂಟು ಗ್ರ್ಯಾಂಟ್ ಮಾಡಿದ್ದಾರೆ ಮತ್ತು 1 ಕೋಟಿ ರೂಪಾಯಿ ಅವರು ಭಾಳ ಹೆಚ್ಚು ಕರುಣೆ ಮತ್ತು ಪ್ರೀತಿಯಿಂದ ನನ್ನನ್ನು ಸದಾಕಾಲ ನೋಡ್ತಾ ಇದ್ದಾರೆ. ಅದೇ ರೀತಿಯಾದಂಥ ವಿಶ್ವಾಸ ಪ್ರೀತಿ ಮುಂದಕ್ಕೂ ಕೂಡ ಇರಲಿ. ನಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ಮತ್ತು ಹಿರಿಯರ ಆಶೀರ್ವಾದ, ಪೂಜ್ಯರ ಆಶೀರ್ವಾದ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಇರಲಿ. ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸವನ್ನು ಮಾಡಿ ಅಭಿವೃದ್ಧಿಯನ್ನು ಮಾಡೋಣ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ತಮಗೆಲ್ಲರೂ ಕೂಡ ಶುಭವನ್ನು ಕೋರಿ ವೇದಿಕೆ ಮೇಲೆ ಬಂದೆಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮಹಾನ್ ಖ್ಯಾತಿ ಗೌರವಾನ್ವಿತರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎಸ್ ಪೊನ್ನಣ್ಣನವರಿಗೆ ಸಲ್ಲಬೇಕು. ಇಂಥ ಒಂದು ಕೃತಜ್ಞತಾ ಭಾವದಿಂದ ಇನ್ನೊಮ್ಮೆ ನಾವು ಈ ಎಸ್ ಪೊನ್ನಣ್ಣನವರ ಧನ್ಯವಾದಗಳು ಸರ್. ಬಿಡುವಿಲ್ಲದ ಕಾರ್ಯಕ್ರಮ ನಡುವೆ ಅವರಿಗೊಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ.
ಅವರು ವೇದಿಕೆಯಿಂದ ನಿರ್ಗಮಿಸುವ ಸಂದರ್ಭ ಬಂದಿದೆ. ಆದರೆ ಬಿಲ್ಲವ ಸಮಾಜ ಸೇವಾ ಸಂಘದ ವತಿಯಿಂದ ನಾವೆಲ್ಲರೂ ಅವರಿಗೊಂದು ನೀವು ಕೂತ್ಕೋ ಬೇಗ. ನಮ್ಮ ಹಾಗೆ ಗುಜರಾತಿನಲ್ಲಿ ನಾರಾಯಣ ಪಂಥ ಇದೆ, ಸ್ವಾಮಿನಾರಾಯಣ ಪಂಥ. ಅವರು ಪಟಾಣಿ ಜನ. ಅವರದ್ದು ನೋಡಿ ಅಕ್ಷರಧಾಮ ಟೆಂಪಲ್ ಎಲ್ಲ ಅವರು ಈ ವಿಶ್ವದಲ್ಲಿ 500 ಕನಿಷ್ಠ ಪಕ್ಷ 500 ಜನ ಶಿಲ್ಪಿಗಳೇ ಇದ್ದಾರೆ. ಅದು ಒಂದೊಂದು ದೇವಸ್ಥಾನ ಕಟ್ತಾ ಇಡೀ ವಿಶ್ವದಲ್ಲಿ ಹೆಸರುವಾಸಿಯಾದಂಥ ಒಂದು ಸಮಾಜ ಸ್ವಾಮಿನಾರಾಯಣ. ಅವರಿಗೆ ಗುರುಗಳು ಇದ್ದಾರೆ, ಪ್ರತಿ ಒಬ್ಬರ ನಂತರ ಇನ್ನೊಬ್ಬರು. ಆಗ ಅವರ ಜನ್ಮದಿನವನ್ನು ಭಾರೀ ವಿಜೃಂಭಣೆಯಿಂದ ಆಚರಿಸ್ತಾರೆ. ಅವಾಗ ಲಾಸ್ಟ್ ಒಂದು 5-6 ವರ್ಷದ ಹಿಂದೆ ಪ್ರತಿ ವರ್ಷ ಅವರ ತುಲಾಭಾರವನ್ನು ಮಾಡ್ತಾರೆ ಜನ್ಮದಿನ. ಆಗ ಮೀಟಿಂಗ್ ನಲ್ಲಿ ಹೇಳಿದ್ರಂತೆ, ನಾವು ಯಾವಾಗಲೂ ಬೇರೆ ಬೇರೆ ಬಂಗಾರ ಬೆಳ್ಳಿ ಏನೇನೋ ಮಾಡ್ತೀವಿ, ಈ ಸರಿ ಪ್ಲಾಟಿನಮ್ ಏನನ್ನ ಮಾಡ್ತೀವಿ. ಆಗ ಅವರು 78 kg ಇದ್ರು ಸ್ವಾಮೀಜಿ. ಆಗ ಇಡೀ ಭಾರತ ದೇಶದಲ್ಲಿ ಹುಡುಕಿದರೆ ಪ್ಲಾಟಿನಮ್ 78 kg ಇಲ್ಲ. ಪ್ಲಾಟಿನಮ್ ಗೊತ್ತಲ್ಲ, ಬಂಗಾರದಿಂದ ಎಷ್ಟೋ ಪಟ್ಟಿಗೆ ರೇಟ್ ಜಾಸ್ತಿ. ಆಗ ಲಂಡನ್ನಿಂದ ತಂದು ಅವರನ್ನು ತುಲಾಭಾರ ಮಾಡಿ ಮತ್ತೆ ಹಿಂದೆ ಕೊಟ್ಟು. ಯಾಕೆ ಸೂಚಿಸಿದಂದ್ರೆ, ಒಂದು ಸಮಾಜ ತನ್ನ ಗುರು ಪರಂಪರೆಯನ್ನು ಸಂರಕ್ಷಿಸಿಕೊಂಡು ಬಂದಾಗ ಅದರದಾದ ಅನನ್ಯತೆಯ ಏಕತೆಯ ಚಿಂತನೆಗಳು ಕೊಡ್ತಾರೆ. ನಾರಾಯಣ ಗುರುಗಳು ಅದನ್ನೇ ಎಲ್ಲಿ ನಮ್ಮಲ್ಲಿ ಏಕಾತ್ಮ ಚಿಂತನೆಗಳು, ಸಹೋದರ ಭಾವಗಳು ಯಾವಾಗ ಬರುವುದಿಲ್ಲವೋ ನಾವು ಒಗ್ಗಾಡಲಿಕ್ಕೆ ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿ ಅಂತ ಭಾವನೆಗಳು ಬರಬೇಕು. ನೀವೊಂದು ದಿವಸ ರಾತ್ರಿ ನಾನೇ ಫೋನ್ ಮಾಡಿದ್ದು ಅಂತ ಹೇಳಿ ಫೋನ್ ಮಾಡಿದ್ರು, ನಾನು ರಿಸೈನ್ ಕೊಡ್ತೇನೆ, ಲೀಲಾವತಿ ಅವರು ನಮ್ಮ ಜಾಗದ್ದು ರಿಜೆಕ್ಟ್ ಆಯಿತು, ನನಗೆ ತುಂಬಾ ಬೇಸರದಲ್ಲಿ ಮಾತಾಡಿದ್ರು. ನೀವೇನು ಹೆದರಬೇಡಿ, ಇದೆಲ್ಲ ಬರುವಂಥದ್ದು ಸಮಾಜ ಸೇವೆ. ನಾನು ಪೊನ್ನಣ್ಣವರಿಗೆ ಫೋನ್ ಮಾಡ್ತೇನೆ, ನೀವು ಅವರ ಹತ್ರ ನಾಳೆ ಹೋಗಿ. ಪೊನ್ನಣ್ಣವರ ಊರಲ್ಲಿ ಇದೆಲ್ಲ 1 ವಾರದ ನಂತರ ಸಿಕ್ಕಿದ್ರು. ಅವತ್ತಿನಿಂದ 4 ತಿಂಗಳಲ್ಲೇ ಎಲ್ಲ ಕೆಲಸ ನಡೆದು ಹೋಯಿತು. ಈಗ ನಾನು ಪೊನ್ನಣ್ಣವ್ರ ಹತ್ರ ಹೇಳ್ತಾ ಇದ್ದೆ, ನಾವು ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದಾಗ ಅವರ ಅಪ್ಪ ಒಬ್ಬ ಕರ್ನಾಟಕದ ಹುಳಿ ಅಂತಲೇ ಹೇಳ್ಬೋದು, ಅಷ್ಟು ಸ್ಟ್ರಾಂಗ್ ರಾಜಕಾರಣ. ನಿಮಗೆಲ್ಲ ಗೊತ್ತುಂಟ ಇಲ್ಲ, ಒಂದೇ ವರ್ಷ 2 ಮಂತ್ರಿಗಳನ್ನು ಕೆಳಗಿಳಿಸಿದವರು ಅಂತ ಶ್ರೇಷ್ಠ ಒಬ್ಬ ರಾಜಕಾರಣಿಯ ಮಗ. ಅದನ್ನೇ ಇವರಲ್ಲಿ ಆ ರಕ್ತದ ಗುಣಗಳಿವೆ. ಸಮಾಜ ಸೇವೆ ಎಂಬ ಸಂಕಲ್ಪವನ್ನು ಮಾಡಿಕೊಂಡಿದ್ದವರಿಗೆ ಯಾವತ್ತೂ ಭಗವಂತ ಆಗಲಿ ಜನ ಆಗಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಒಬ್ಬ ರಾಜಕಾರಣಿ. ಅವರು ನನ್ನ ಕ್ಲಾಸ್ಮೇಟ್ ತಾರನಾಥ ಪೂಜಾರಿಯ ಹಾಗೆ ನನಗೆ ಪರಿಚಯ. ಒಂದು 10 ವರ್ಷದಿಂದ ನಾವು ಆತ್ಮೀಯವಾಗಿದ್ದೇವೆ. ಇವತ್ತು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಲೇ ಹೇಳ್ಬೋದು. ಇಲ್ಲದ್ರೆ ಈಗ ನೀವು ಒಂದು ಸಂಘಕ್ಕೆ ಜಾಗ ಮಾಡೋದು ಅಷ್ಟು ಸುಲಭ ಇಲ್ಲ. ಅಷ್ಟು ಪವರ್ಫುಲ್ ಇದ್ರೆ ಮಾತ್ರ. ಅವರು CM ಹತ್ತಿರ ಇದ್ದ ಕಾರಣ ನಮಗೆ ಇಲ್ಲಂತಾದ್ರೆ ಎಷ್ಟೋ ಜನ ನಮ್ಮ ಹತ್ರ ಬರ್ತಾ ಇರ್ತಾರೆ. ಸ್ವಾಮೀಜಿ ಒಂದು ಹಾಗೆ ಸುಲಭದಲ್ಲಿ ಆಗೋದಿಲ್ಲ. ಆ ಋಣ, ಆ ನೆನಪು ನೀವೆಲ್ಲ ಸದಾ ಇಡಬೇಕು. ಸಮಾಜ ನಾರಾಯಣ ಗುರುಗಳು
ಏನು ಹೇಳಿದ್ದಾರೆ, ಏನು ಮಾಡಬೇಕು, ಯಾವ ರೀತಿ ಇರಬೇಕು ಎಂಬುದನ್ನು ನಮಗೆ ಸೂಚನೆ ಕೊಟ್ಟಿದ್ದಾರೆ. ಆದ್ದರಿಂದ ಕೇರಳ ಇವತ್ತೊಂದು ಸಮೃದ್ಧಿಯ ನಾಡಾಗಿದೆ. ನಾನು ಕೆಲವು ಕಡೆ ಹೇಳಿದ್ದು, ಇಡೀ ಭಾರತ ದೇಶದಲ್ಲಿ ಹಿಂದಿ ರಾಷ್ಟ್ರ ಭಾಷೆ. ಆದರೆ ನ್ಯೂಸ್ ಪೇಪರ್ ನೋಡುವಾಗ ಯಾವುದು ಹೆಚ್ಚು ಪ್ರಿಂಟ್ ಆಗುವುದು, ಒಂದು ಇಂಗ್ಲಿಷ್ ಒಂದು ಹಿಂದಿ ಆಗಿರಬೇಕು. ಆದರೆ ಅದೆಲ್ಲ 7-8 ಲಕ್ಷ ಪ್ರಿಂಟ್ ಆಗುತ್ತೆ. ಆದರೆ 21 ಲಕ್ಷ ಪೇಪರ್ ಪ್ರಿಂಟ್ ಆಗುವುದು ಮಲಯಾಳ ಮನೋರಮ. ಅದು ವಿದ್ಯಾಭ್ಯಾಸದ ಮಹತ್ವವನ್ನು ತಿಳಿಸುತ್ತದೆ. ಅತ್ಯಂತ ಚಿಕ್ಕ ರಾಜ್ಯ ಕೇರಳದಲ್ಲಿ ಒಂದು ಪೇಪರ್, ಅದು ಸಹ ಅದು ಒಂದೇ ಅಲ್ಲ, ಅದರ ನಂತರ ಮಾತೃಭೂಮಿ ಅಂತ ಒಂದು ಪೇಪರ್ ಇದೆ, ಕೇರಳ ಕೌಮುದಿ, ನಾರಾಯಣ ಗುರುಗಳ ಶಿಷ್ಯ ಪರಂಪರೆಯಲ್ಲಿ ಬರುತ್ತೆ, ಅದು ಹತ್ತಿರ ಇದೆ. 3 ಪೇಪರ್ಗಳು ಅತ್ಯಂತ, ಅದನ್ನು 3 ಪೇಪರ್ ಸರಿತೂಗಿಸುವುದು ಭಾರತದಲ್ಲಿ ಯಾವ ಪೇಪರು ಇಲ್ಲ. ಅಷ್ಟು ಒಬ್ಬೊಬ್ಬ 3 ಪೇಪರ್ ಓದ್ತಾನಂತ ಹೇಳಿದರೆ ಆ ವಿದ್ಯಾಭ್ಯಾಸದ ಮಹತ್ವ ಏನು ಎಂಬುದನ್ನು. ಆದ್ದರಿಂದ ನಾವು ನಮ್ಮ ಕುಟುಂಬ, ನಮ್ಮ ಸಂಸಾರ ಎಂಬ ಸಂಕುಚಿತ ಮನೋಭಾವದಿಂದ ಸ್ವಲ್ಪ ಹೊರಗೆ ಬಂದು ನಮ್ಮ ಸಮಾಜ, ನಾವು ಸ್ವಲ್ಪ ಸಮಾಜಕ್ಕೆ, ನಾರಾಯಣ ಗುರುಗಳು ಪ್ರತ್ಯೇಕ ಹೇಳಿದ್ದಾರೆ, ನಿನ್ನ ಸಮಯದಲ್ಲಿ ಸ್ವಲ್ಪ ಭಾಗವಾಗಿ, ನಿನ್ನ ಸಂಪಾದನೆಯಲ್ಲಿ ಸ್ವಲ್ಪ ಭಾಗವಾಗಿ, ಎರಡನ್ನೂ ಈ ಸಮಾಜಕ್ಕೆ ಅರ್ಪಣೆ ಮಾಡು. ನೀನು ಒಳಿತಾಗ ನಿನಗೂ ಒಳಿತು, ಸಮಾಜಕ್ಕೆ ಒಳಿತು. ಆದ್ದರಿಂದ ಅಂಥ ಒಂದು ಚಿಂತನೆ ಮೂಡಿ ಬರಲಿ. ಕೇವಲ ನಾವು ಎಲ್ಲ ಕಡೆ ಹೇಳಲಿಕ್ಕೆ ಸಮಯ ಇದ್ದರೆ, ಮಾತಾಡುವಾಗ ಸಮಯ ಇದ್ದರೆ ಹೇಳಲಿಕ್ಕೆ, ಒಂದು ಸಂಘಕ್ಕೆ ಇದ್ದರೆ ಫಂಕ್ಷನಿಗೆ ಅಡಿಕೆ ಮರ ತರುವ, ಅಲಂಕಾರ ಮಾಡುವ, ಅಡಿಕೆ ಮರ ಎತ್ತುಕೊಂಡು ಬಂದರು. ಸಾಯಂಕಾಲ ಹೊತ್ತು ಬರುವಾಗ ಒಂದು ಕೆಸರು ಗದ್ದೆಯಲ್ಲಿ ಬರಬೇಕು. ಅಲ್ಲಿವರೆಗೆ ಸರಾಗವಾಗಿ ಬರ್ತಿದ್ದ ಅಡಿಕೆ ಮರ ಅಲ್ಲಿ ಬರುವಾಗ ಭಾರ ಆಯಿತು. ಎದುರುಗಡೆ ಅಧ್ಯಕ್ಷ ಇದ್ರು, ಹಿಂದುಗಡೆ ಸೆಕ್ರೆಟರಿ ಇದ್ರು, ಇವರಿಬ್ಬರಿಗೂ ಭಾರ ಆಯಿತು. ಏನಪ್ಪ, ಮುಂದೆ ಬಂದಾಗ ಸರಿಯಾಯಿತು, ಕೆಳಗೆ ಹಾಕುವಾಗ ಸೆಕ್ರೆಟರಿ ಸ್ವಲ್ಪ ಬುದ್ಧಿವಂತ, ಎಲ್ಲರ ಕಾಲು ನೋಡಿದ. ಆ ಕೆಸರು ಗದ್ದೆ ಬಂದಾಗ ಅವರ ಕಾಲು ನೇತಾಡಿದ್ದೆ, ಕೆಸರು ಕಾಲಿಗೆ ತಾಗ್ತದಲ್ಲ. ಹಾಗೆ ಅಂತ ಮನೋಭಾವ ಈಗ ಎಲ್ಲರ ಸಂಘ ಅಂತ ಹೇಳಿದ್ರೆ ಅದು ಸೆಕ್ರೆಟರಿ ಪ್ರೆಸಿಡೆಂಟಿಗೆ ಮಾತ್ರ ಸೀಮಿತ. ಹಾಗೆ ಆಗ್ಬಾರ್ದು. ಸಂಘದಲ್ಲಿ ಅದು ನಮ್ಮ ಕರ್ತವ್ಯ, ನಮ್ಮ ನಿಷ್ಠೆ. ನಾನು ನಿನ್ನೆ ಮೈಸೂರಲ್ಲಿದ್ದೆ. ಅಲ್ಲಿಂದ ಬೆಳಿಗ್ಗೆ ಬರುವಾಗ ಏನಾದರೂ ಸಮಸ್ಯೆ ಆದರೆ ಅಂತ ನಾನು ನಿನ್ನೆ ರಾತ್ರಿ ಬಂದುಬಿಟ್ಟು, ಈಗ ನಾನು 5 ಗಂಟೆಗೆ ಕಾರ್ಕಳ, ನಾಳೆ ಸಕಲೇಶ್ವರ ಬಿಲ್ಲವ ಸಂಘದಲ್ಲಿ ಸಾಯಂಕಾಲ 3 ಗಂಟೆಯಲ್ಲಿ, ನಾಳದು ತುಮಕೂರು ಆರೇಡಿಗೆ ಸಂಘದಲ್ಲಿ ಬೆಳಿಗ್ಗೆ ಅಲ್ಲೇ ಇದೆ. ಸಾಯಂಕಾಲ ಮತ್ತೆ ಬೆಂಗಳೂರು ಆರೇಡಿಗೆ ಸಂಘದ ಮೀಟಿಂಗ್. ಈ ನಿರಂತರವಾಗಿ ನಾವು ದಿನಕ್ಕೆ ಒಂದು ಕಡೆ ಎಲ್ಲಿ ಯಾವುದು ಇರ್ತೀರ, ಹಾಗೇನು ಅದು ನಮ್ಮ ಕರ್ತವ್ಯ ಎಂಬ ದೃಷ್ಟಿಯಿಂದ ನಾವು ಹೊರಡ್ತಾ ಇದ್ದೀವಿ. ತಿಂಗಳಿಗೆ ಒಂದು 40,000 ರಿಂದ 50,000 ರೂಪಾಯಿ ಡೀಸೆಲ್ಗೆ ಕಟ್ತೀವಿ. ಯಾಕೆ ಇಷ್ಟು ಒದ್ದಾಡ್ತೇವೆ ಅಂತ ಹೇಳಿದ್ರೆ, ನಮ್ಮಿಂದ ಸಮಾಜಕ್ಕೆ ಏನಾದರೂ ಒಳಿತಾಗಲಿ ಅಂತ. ಕೊಪ್ಪಳದ ಒಬ್ಬ ಹುಡುಗ, ಅಪ್ಪಾಜಿ ಗೌಡ ಅಂತ ಹುಡುಗ ಫೋನ್ ಮಾಡಿದ ರಾತ್ರಿ, ಸ್ವಾಮೀಜಿ ನನಗೆ CET ಬರೀಬೇಕು ಅಂತ. ಬರೆಯಪ್ಪ, ನಮ್ಮ ಹತ್ರ ಏನಿಲ್ಲ ಸ್ವಾಮೀಜಿ, ಮನೆ ಇಲ್ಲ, ನಾವು ಲಿಂಗಾಯತರ ಮನೆಯಲ್ಲಿ ಒಕ್ಕಲಿನಲ್ಲಿರೋದು, ಅಪ್ಪ ಅಮ್ಮ ಅವರ ಮನೆ ಕೆಲಸ ಮಾಡೋದು, ನಮಗೆ ಒಂದು ಔಟ್ ಹೌಸ್ ಕೊಟ್ಟಿದ್ದಾರೆ ಅಂತ. ಇವರು ಕಲಿಯುವುದರಲ್ಲಿ ಹುಷಾರಿಂದ ಅಂತ ಅವರ ಮನೆಯವರವರನ್ನು PUC ವರೆಗೆ ಕಳಿಸಿದ್ರು. ಸೈನ್ಸ್ ಓದಿಸಿದ್ರು ಅವರ ಒಟ್ಟಿಗೆ ಅವರ ಮನೆಯವರು. ಸೈನ್ಸ್ನಲ್ಲಿ 97 ಮಾರ್ಕ್ ತೆಗೆದ. ಮುಂದೆ ಓದಿಸ್ಲಿಕ್ಕೆ ಅವರಿಂದ ತಾಕತ್ತಿಲ್ಲ. ಈಗ ನಾನು ಮತ್ತೆ ಅವನಿಗೆ 2,000 ರೂಪಾಯಿ ಕಳಿಸುವ ವ್ಯವಸ್ಥೆ ಮಾಡಿದೆ. ಒಂದು CET ಬರೆದ, ಒಳ್ಳೆಯ ರ್ಯಾಂಕ್ ಸಿಕ್ಕಿತ್ತು, ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು. ನಮ್ಮ ಬೆಂಗಳೂರು ಇಲ್ಲವರ ವಿಶ್ವೇಶ್ವರ ಹಾಸ್ಟೆಲ್ನಲ್ಲಿ ಅವನನ್ನು ಹಾಕಿದೆ. ಅವನಿಗೆ ಇಂಜಿನಿಯರಿಂಗ್ ಮುಗಿಯಿತು. ಈಗ ನಮ್ಮಲ್ಲಿ ಪ್ರತಿಭೆಗಳಿವೆ. ಈಗ ನಾನು ಸೋದರಿಗೆ ಒಂದು 4 ವರ್ಷದಲ್ಲಿ 12 ಮಕ್ಕಳನ್ನು ಹೈಯರ್ ಎಜುಕೇಶನ್ಗೆ ವ್ಯವಸ್ಥೆ ಮಾಡಿದೆ. ಒಂದು ಗುಲ್ಬರ್ಗದಿಂದ ಹಿಡಿದು ಇಲ್ಲಿ ನಮ್ಮ ಬೆಂಗಳೂರಿನವರೆಗೆ ಅನೇಕ ಮಕ್ಕಳಿಗೆ ಗತಿ ಇಲ್ಲ,
ಅದು ಹುಡುಗಿ ಅಪ್ಪ ಕೊರೋನಾ ತೀರು ಹೋದ್ರು, ಅವರಿಗೆ ಏನು ನಿವೃತ್ತಿ, ಅವಳನ್ನು B.Ed ಮಾಡಿಸಿ ಈಗ ಟೀಚರ್ ಆಗಿ ತಂಗಿಗೆ ಮೊನ್ನೆ ಹೋದ ತಿಂಗಳು ಮದುವೆ ಮಾಡಿಸಿ. ಆಗ ಜವಾಬ್ದಾರಿ ನಿಭಾಯಿಸುವುದು ಅದರ ಒಟ್ಟಿಗೆ ನಮ್ಮತನವನ್ನು ಉಳಿಸಿಕೊಂಡು ಉಪಕಾರ ಸ್ಮರಣೆಯನ್ನು ನೆನೆದುಕೊಂಡು ಬದುಕುವ ಒಂದು ಸಮಾಜ, ಒಂದು ಬಿಲ್ಲವ ಸಮಾಜ ಅಂತ ನಾವು ಅದು ಹಿಂದಿನಿಂದ ಸ್ವಾಮಿ ನಿಷ್ಠೆಯಲ್ಲಿ ಅತ್ಯಂತ ಪ್ರಾಮಾಣಿಕ ಸಮಾಜ ಬಿಲ್ಲವ ಸಮಾಜ. ಅದನ್ನು ನಾವು ಮುಂದೆ ನಡೆಸಿಕೊಂಡು ಹೋಗಬೇಕು. ಸಮಾಜದಲ್ಲಿ ನಾವು ಒಳಿತಾದರೆ ಕೊಂಡಂತವರು ನಮಗೆ ಸಿಗ್ತಾರೆ. ಸಮಾಜ ಸೇವೆ ನಮಗೊಟ್ಟಿಗೆ ಸಹಕರಿಸಿ ಅದನ್ನು ಗುರುತಿಸಿಕೊಂಡು ನಿರ್ಮಿಸಿಕೊಂಡು ಅವರನ್ನು ಅಂಥವರನ್ನು ಗೌರವಿಸ್ತಾ ನಾವು ಮುನ್ನಡೆಯೋಣ. ನಿಮ್ಮೆಲ್ಲರ ಪರವಾಗಿ ನಾನು ಸಮಾಜದ ಗುರುಗಳಾಗಿ ಕೊಂಡನವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ಒಳಿತಿನ ಆರೈಕೆಯನ್ನು ಮಾಡುತ್ತಾ ನಾನು ಇಡೀ ದಿವಸ ನಿಮ್ಮೊಟ್ಟಿಗೆ ಇರಬೇಕಿತ್ತು. ಆದರೆ ಕಾರಣಾಂತರದಿಂದ ಅದು ಮೊದಲೇ ಫಿಕ್ಸ್ ಆದ ಫಂಕ್ಷನ್. ಅದರ ಇಡೆಯಲ್ಲಿ ಇವರು ಹೇಳುವಾಗ ಅದರಲ್ಲೂ ಕೊಂಡನವರಿಗೆ ಸನ್ಮಾನ ಮಾಡಲಿಕ್ಕಂತಲೇ ನಾನು ಬಂದದ್ದು. ಇಲ್ಲದ್ರೆ ನಾನು ಒಂದು ಫೋನ್ ಕಾಲಿಗೆ ಇಷ್ಟೇ ಒಂದು ಪ್ರಾಮಾಣಿಕವಾಗಿ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ಮಗದೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾರೆ. ಇನ್ನು ತಿಂಗಳಲ್ಲಿ ಒಂದು ಸ್ವಲ್ಪ ಹಣವನ್ನು ಪ್ರತಿಯೊಬ್ಬರು ಅಕೌಂಟಿಗೆ ಹಾಕಿದರು. ನಾನು ಕುಪ್ಪೆಕೊದವ ದೇವಸ್ಥಾನಕ್ಕೆ ನನ್ನನ್ನು ಗೌರವಾಧ್ಯಕ್ಷ, ನನ್ನ ಹುಟ್ಟಿದ ಊರು ಕುಪ್ಪೆಕೊದವ ಒಂದು ಅಲ್ಲಿ ದೇವಸ್ಥಾನಕ್ಕೆ ನಾನು ಹೇಳಿದೆ, ಅಲ್ಲಿ ಕಲೆಕ್ಷನ್ ಹೋಗುವ, ಇಲ್ಲಿ ಕಲೆಕ್ಷನ್ ಹೋಗುವ ಅಂತ ಹೇಳಿದರು. ನಾನು ಹೇಳಿದೆ ಪ್ರಥಮ ದಿವಸ ಒಂದು ಟಿಕೆಟ್ ಕೊಡುವಾಗ ಬಸ್ ಸ್ಟ್ಯಾಂಡ್ನಲ್ಲಿ ಇದರಲ್ಲಿ KSRTC ಟಿಕೆಟ್ ಕೊಡ್ತಾರಲ್ಲ ಅಂತ ಮಿಷಿನ್ ಒಂದು ತರಿಸಿದೆ. ತಂದು ಹೇಳಿದೆ, ನಿಮಗೆ ತಿಂಗಳು ವಾರಕ್ಕೆ 50 ರೂಪಾಯಿ 100 ರೂಪಾಯಿ ಎಷ್ಟು ಆಗ್ತದೆ ಇದಕ್ಕೆ ತಂದು ಕೊಡಿ, ರಿಸೀಟ್ ಕೊಂಡು ಹೋಗಿ. ರಿಸೀಟ್ ಮಾತ್ರ ಕಂಪಲ್ಸರಿ ಕೊಂಡು ಹೋಗ್ಬೇಕು. ಆಗ್ತಾ ಆಗ್ತಾ ದೇವಸ್ಥಾನ ಆಗಿ ಕೊನೆಗೆ 32 ಲಕ್ಷ ರೂಪಾಯಿ ಯಾರ ಹತ್ತಿರ ಯಾರ ನೀವು ಇವತ್ತಿನಿಂದ ಪ್ರಾರಂಭ ತಿಂಗಳಿಗೆ 50 100 ಸಂಘದ ಅಕೌಂಟಿಗೆ ಹಾಕುವ ಇದೇ ಒಂದು ವ್ಯವಸ್ಥೆ ಮಾಡಿ ಆಟೋಮೆಟಿಕ್ ಆಗಿ ಯಾರಿಗೆ 10,000 1 ಲಕ್ಷ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಕೊಡುವಾಗಲೂ ಸ್ವಲ್ಪ ಆಸೆ ಆಗ್ತದೆ. ಅದರ ಬೆಟ್ಟದ ಮೇಲೆ ಜೀವಿಸುವವರಿಗೆ ಸ್ವಲ್ಪ ಆಸೆ ಜಾಸ್ತಿ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ದಯವಿಟ್ಟು ಸ್ವಲ್ಪ ಸಮಯ ಅಮೌಂಟನ್ನು ಸಂಖ್ಯಕ್ಕೆ ಹಾಕಿ ಆಟೋಮೆಟಿಕ್ ನಾವು ನಿಮ್ಮೊಟ್ಟಿಗಿದ್ದಾರೆ, ಕೊಂಡನಿದ್ದಾರೆ, ನಮ್ಮ ಹರೀಶರು ಇದ್ದಾರೆ, ದೊಡ್ಡ ಸಮಾಜ ಸೇವಕ. ಆದ್ದರಿಂದ ದಯವಿಟ್ಟು ನೀವೆಲ್ಲರೂ ಅರ್ಪಣಾ ಮನೋಭಾವದಿಂದ ನಮ್ದು ಒಂದು ಇರಲಿ. ನಾಳೆ ಅದು ದೊಡ್ಡ ನಾನು ಹೇಳಿದ ಒಳ್ಳೆ ಜಾಗ ಸಿಕ್ಕಿದೆ. ನೀವು ಏನು ಸತ ಪ್ರಯತ್ನ ಮಾಡಿದರೂ ಅದು ಅಂತ ಒಂದು ಜಾಗ ಸಿಗುವ ಪುಣ್ಯ ಮಾಡಬೇಕು ಅದು ಸಿಕ್ಕಿದೆ. ಆದ್ದರಿಂದ ಅಲ್ಲಿ ಒಂದು ಒಳ್ಳೆಯ 5 ಮಾಳಿಗೆ ಒಂದು ಬಿಲ್ಡಿಂಗ್ ಕಟ್ಟುವ, ಅದು ಸಮಾಜಕ್ಕೆ ಒಂದು ಆಸ್ತಿ ಆಗಲಿ ಅಂತ ಎಲ್ಲರಿಗೂ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ. ಸ್ವತಂತ್ರರಾಗಿ ಮಾಡಿದೆ 100 ವರ್ಷದ ಬಿಟ್ಟು ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಾಡ್ತಾರೆ. ಯಾರಿಗೆ ಸಂಘಟನೆ ಮತ್ತು ವಿದ್ಯಾಭ್ಯಾಸದ ಅವಶ್ಯಕತೆ ಮುಂಬುದ ಪೀಳಿಗೆ ಮುಂದು ಬರ್ತೀನಿ ಅಪಗನೆ ಅರ್ಥ ಮಾಡ್ತಾರೆ ಅಂತ ಹೇಳಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಇಡೀ ನಮ್ಮ ಬಿಲ್ಲವ ಸಮಾಜ ಬ್ರಹ್ಮಶ್ರೀ ನಾರಾಯಣ ಗುರುಗಳೇ ತುಂಬುದಿ ಒಂದು ಸಮಾಜದ ಸಂಘಟನೆ ಮಾಡ್ಕೊಂಡಿದ್ದ ವ್ಯವಸ್ಥೆ ಇಟ್ಕೊಂಡಿದ್ದ ಈ ಸಂಘಟನೆ. ಬಹುಶಃ ಈ ವಿದ್ಯಾರ್ಥಿ ವೇತನ ಉನ್ಮೋಚನ ಕಾರ್ಯಕ್ರಮ ಮಾತಾಡೋದಿತ್ತೆಲ್ಲ ಆ ವಿದ್ಯಾರ್ಥಿನ ಸ್ಕಾಲರ್ಶಿಪ್ ಗೆದ್ದೊಂದು ವಿದ್ಯಾಭ್ಯಾಸ ಪಡೆದು ಎಲ್ಲ ನಾರಾಯಣಗಳಿಗೆ ಸರ್ಕಾರಿ ಕೆಲಸದಿಟ್ಟು ಮತ್ತು ನಾಡ ಸ್ವ ಉದ್ಯೋಗ ಮಾಡ್ಬೋದು. ಮತ್ತು ನಾಡ ಬೇತೆ ಸರ್ಕಾರೇತರಿ ಉದ್ಯಮ ಅಂತ ಕೆಲಸಗಳು ಸೇರಿದ ಅಪಗ ಆ ಸಂದರ್ಭ ಅಲ್ಲಿ ಸಮಾಜವನ್ನು ಒಂಚೂರು ಪಿರತಿರುಗಿ ತುಂಬುವ ಚಿನ್ನ ಅವಶ್ಯಕತೆ ಉಂಟು. ದಯಗೊಂಡ ಸಂಘವನ್ನು ನಾವು 5 ವರ್ಷ 10 ವರ್ಷ 25 ವರ್ಷಗಳು ಮುಗಿಯುವಂತೆ ಆ ಸಂಘ ಅಧ್ಯಕ್ಷರಾಗಲಿ ಪದಾಧಿಕಾರಿಗಳು ಬದಲಾವಣೆ ಒಂದು ಬಹಳಷ್ಟು ಜನ ಹೊಸ ಸದಸ್ಯರಲ್ಲಿ ಸೇರೊಂದು
ಸೂರ್ಯ ಚಂದ್ರ ಪುನಾದ ಕಾಲ ಬದುಕಿನ ಜನ ಸಂಘ ಅಂಚಾದ ಆತ ಸಮಯ ಉಂಟಲ್ಲ ಬಡಪನ ಜೋಕುಲಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ನನ್ನ ಸಮಾಜದ ಅಥವಾ ಪರಿಸ್ಥಿತಿಗೆ ಅಥವಾ ಅನಾರೋಗ್ಯಗೂ ಸ್ಪಂದನೆ ಮಲ್ಪಂದ ಕಾರ್ಯ ಆ ಒಂದೇ ಇಪ್ಪು ನಾಡ ನಿರಂತರವಾದ ಅಲ್ಪರ ಧನ ಸಂಗ್ರಹದ ಅವಶ್ಯಕತೆ ಇತ್ತು ಅವಕ್ಕೆ ಕಲ್ತರ ಜೋಕಲ್ಲ ಎಲ್ಲ ಕೆಲಸಕ್ಕೆ ಸೇರಿದಂಥ ಸಂದರ್ಭಗಳು ಒಂದು ಚೂರು ಆ ಸಂಘವು ಕಿರಣವ ಸಂದಾಯ ಮತ್ತು ನಾಡ ಆ ಸಂಘದ್ದು ಮುಖಾಂತರ ಜನಕ್ಕೆ ಪ್ರಯೋಜನ ಕೊಡಲು ಅವಕಾಶ ಆಗ್ತದೆ ಇದು ಮನುಷ್ಯಗೆ ಒಂದು ಆಯುಷ್ಯವನ್ನು 100 ವರ್ಷ ನಮ್ಮ 25 ವರ್ಷ 5 ವರ್ಷ ಇಲ್ಲೇ ಗಟ್ಟಿ ಒಂದು ಬೋದು 85 ವರ್ಷ ಇಂಚ ಪ್ರಾಯ ಹೋದಾಗ ನಮ್ಮನ್ನ ಕೊನೆ ಕಾಲ ಒಂದು ದಿನ ನಮ್ಮ ದೇಹ ತ್ಯಾಗ ಮಾಡ್ಕೊಂಡು ಏನೋ ತ್ಯಜಿಸೋ ಪರಿಸ್ಥಿತಿ ಬರ್ಬೋದು ಆಟ ಸಂಘ ಸಂಸ್ಥೆ ಹೆಚ್ಚಾಗ್ತದೆ ಅವು ವರ್ಷ ಹೋಯ್ನಾದ ಬಲಿಷ್ಠ ಅವರು ಹೊಸ ಹೊಸ ಸದಸ್ಯರು ಹೊಸ ಹೊಸ ಪದಾಧಿಕಾರಿಗಳ ಬದಲು ಬಲಿಷ್ಠ ಅವರು ಹೋಗ್ತಿರ್ತಾವೆ ಅಂಚಾದ ಸಂಘಟನೆ ಏರ್ಪಡ ಇರಲಿ ಆಯ್ತು ನಮ್ಮ ಸದಾ ಬೆಂಬಲ ನಾವು ನಮ್ಮ ನಾಟ್ಯ ಕರ್ತವ್ಯ ನಮ್ಮನ್ನ ಪಂಜಾಬ್ ರಾಜ್ಯ ಮತ ಗೊತ್ತುಂಟು ಸಿಖ್ ಜನಾಂಗ ಆ ಸಿಖ್ ಜನಾಂಗದಲ್ಲಿ ಸ್ವರ್ಣ ಮಂದಿರ ನಡೆದುಂಟು ಪಂಜಾಬ್ ಅಮೃತ್ಸರ ಆ ಸ್ವರ್ಣ ಮಂದಿರ ಬಂಗಾರದ ದೇವಸ್ಥಾನ ಇಡೀ ಬಹುಶಃ ನಮ್ಮ ದೇಶವೇ ಒಂದು ಶ್ರೀಮಂತ ದೇವಸ್ಥಾನ ಅದಕ್ಕೆ ಆತ ದಾಯ ಶ್ರೀಮಂತಿಗೆ ಬಂದ ಪ್ರತಿಯೊಂದು ಸಿಖ್ ಜನಾಂಗದ ವ್ಯಕ್ತಿ ನಮ್ಮಲ್ಲಿ ಅದ್ರ ಜೋಗುಲು ಕಲ್ತದ್ದು ವಿದ್ಯಾಭ್ಯಾಸ ಆದ ಕೆಲಸವು ಸೇರಿಯರ ನಾಡ ಅದರ ಸುರೂತ ತಿಂಗಳ ಸಂಬಳವನ್ನು ಅದರ ಸ್ವರ್ಣ ಮಂದಿರ ಪರಿಪಾಠದಲ್ಲಿ ಹೋಗ್ತಾರೆ ಅಂಚಾದೆ ಆ ಒಂದು ಸ್ವರ್ಣ ಮಂದಿರ ಅಥವಾ ಸಮಾಜವು ಬಲಿಷ್ಠವಾದ ಕೇಂದ್ರ ಆಗ್ತದೆ ಅವೇ ರೀತಿ ಸ್ವಾಮೀಜಿಗಳ ಬರ್ನಾವೆ ನಮ್ಮ ಪ್ರತಿ ತಿಂಗಳು ನಾರಾಯಣ ನಮ್ಮ ಸಂಗ್ರಹ ಮಾಡ್ಕೊಂಡು 5 ರೂಪಾಯಿ ನಾಡ ಅವು ನಮ್ಮನ್ನ ಸಂಘಗೂ ಶಕ್ತಿ ಕೊಟ್ಟು ಅಂಚನೆ ನಮ್ಮ ದುಃಖದ ಜೋಕುಲಿಗೆ ಅವಳಿ ಅಥವಾ ಅನಾರೋಗ್ಯಗಳಿಗೆ ಅವಳಿ ಸಹಾಯ ಮಾಡ್ತಾ ಸಹಕಾರಿ ಆಗ್ತದೆ ವಿಚಾರಗಳು ಇಲ್ಲಿ ಆ ಒಂದು ವಿಚಾರ ಸ್ವಾಮೀಜಿಗಳ ಪ್ರಸ್ತಾಪ ಮಾಡ್ತೇವೆ ನಮ್ಮ ಸಮಾಜ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಎಲ್ಲ ಸಮಾಜ ಹೆಚ್ಚು ಜನಸಂಖ್ಯೆಗೂ ಈಗ ಮಾತ ಈ ಮಡಿಕೇರಿ ಬತ್ತದ ಮಡಿಕೇರಿ ಇಲ್ಲ ಬಹುಶಃ ಒಂದು ಎಡ್ಡೆ ಸಂಸ್ಕೃತಿದ ಒಂದು ಎಡ್ಡೆ ಪರಂಪರೆದ ಒಂದು ಜಿಲ್ಲೆ ಕಾವೇರಿ ತಾಯಿ ಉಗಮದ ಸ್ಥಾನ ಇಡೀ ದೇಶಕ್ಕೂ ಇಡೀ ರಾಜ್ಯಕ್ಕೂ ನೀರು ಬರುವ ಚಿಂತನೆ ಮಹಾನದಿ ಪವಿತ್ರವಾದ ಸ್ಥಳ 20 ತಿಂಗಳು ವರ್ಷದ 16 ತಿಂಗಳ ಇದೇ ರೀತಿಯ ಹವಾಮಾನಗಳು ಒಂದು ಕೂಲಾದಿನ ಚಿಂತನೆ ಊರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಸೆಕೆ ಚಳಿ ಬರ್ಸಮೂಲ ಭಾರಿ ಜಾಸ್ತಿ ಬರ್ಸಮೂಲ ಜಾಸ್ತಿ ಉಂಟು ಅಂಚಿನ ಹೋಗ್ಲಿಕ್ಕೆ ಮತ್ತು ಎಲ್ಲ ಬಹುಶಃ ಭಾರಿ ಜನಸಂಖ್ಯೆ ಉಂಟು ನಮಗೆ ಗೊತ್ತಿಲ್ಲ ಹೆಚ್ಚಿನ ಜನಸಂಖ್ಯೆ ಒಪ್ಪಂದು ಆದರೆ ನಿಖರವಾಗಿ ಮೂಲವಾಗಿ ಸಂಘಟನೆ ಮತ್ತೊಂದು ಆ ಸಂಘಟನೆ ಬಲಯುತವಾದ ಮತ್ತದು ಇದು ಐಕೊಂಜಿ ಜಾಗಗಳು ಬಂದು ಅವಶ್ಯಕತೆ ಇರ್ತದೆ ಒಂಜಿ ಪಕ್ಕಿಲ ಒಂಜಿ ಗೂಡು ಗೋಡು ಮಾಡೋದು ಒಂಜಿ ಆಯ್ತು ಆಲೋಚನೆ ಇತ್ತು ಏತ್ತು ಬಡವೆ ಅಂತ ಈ ಹುಟ್ಟಿನಾಯಿ ಏನು ಸೈಯರ ತುಂಬ ಜೋಕ್ಲಿಗೆ ಕುಡಿದು ಒಂಜಿ 5 ಸೆನ್ಸ್ ಅಲ್ಲ ಜಾಗ ಬರ್ತದೆ ಗೂಡು ಮತ್ತು ಮುಂಜೆ ಆಶೆ ಪ್ರತಿಯೊಂದೆಲ್ಲ ಮನುಷ್ಯಗಿತ್ತು ಸಹಜ ಆಡ ಅವೇನು ಈಡೇರಿಸಲು ಏನಂತ ಎಷ್ಟೋ ಜನ ಈ ಲೋಕದ ಯಶಸ್ಸನ್ನು ಕೊಡಲೇಬೇಕು ಆಡ ಇಡೀ ನಮ್ಮ ಸಮಾಜಕ್ಕೂ ಒಂದು ಜಾಗದ ಅವಶ್ಯಕತೆ ಉಂಟು ಬಂದಾಗ ಅನೇಕ ವರ್ಷಕ್ಕೆ ಲಾಯ್ಜಿಡ್ಲ ಈ ಶಾಸಕರಾದ ಬತ್ತಿನ ಜಿನ್ನ ಸನ್ಮಾನ್ಯ ಹೊನ್ನಣ್ಣರು ಪ್ರಯತ್ನದವರ ಒಂದು ಜಾಗ ನಿಖಲ ಸಮಾಜವು ದಿಗದಂಡು ಐಟ್ ನನ್ನ ನಿಖಲ ಮುಂದಿನ ಚಟುವಟಿಕೆ ಕಾರ್ಯ ಚಟುವಟಿಕೆ ಇಂಚನೆ ಒಂದು ಸಮುದಾಯ ಭವನ ಬರ್ತದೆ ಆ ಕಾರ್ಯಚಟುವಟಿಕೆ ಮಾಡ್ಕೊಂಡಿದ್ದ ಸಂದರ್ಭ ಬೇಗ ಬರಡು ಅಂಚಿನ ಇನ್ನು ಒದಗಿಸುವ ಶ್ರಮವಹಿಸಿದ ಸನ್ಮಾನ್ಯ ಹೊನ್ನಣ್ಣರಿಗೆ ಏರ್ನಾದಿಗಳ ಪರವಾಗಿ ಪೂರಕವಾದ ಅಭಿನಂದನೆ ಸಲ್ಲಿಸವೆ ಈ ಒಂದು ಸಂಘಟನೆ ಮತ್ತಷ್ಟು ಬಲಯುತವಾಗಿ ಇಡೀ ಸಮಾಜದ ಯುವಕಿಯರ ಮಸ್ತ್ ನಮ್ಮ ಪೂರ ವಿದ್ಯಾಭ್ಯಾಸ ಜೋಕುಲಿ ಅಕ್ಕಳಿಗೆ
ಸಮಾಜದ ಪ್ರಯೋಜನ ಆಗೋದು ನಮ್ಮ ಏನೇ ವಿದ್ಯಾಭ್ಯಾಸ ಕುರಿತು ಬೇಗ ವೈದ್ಯರ ಪೂರ್ಣತಿನ ಅವಕಾಶ ಇದೆ ದಯಪಟ್ಟ ನಮ್ಮನ್ನೊಂದು ಹಿಂದುಳಿದ ವರ್ಗದ ಸಮಾಜ ಬೇತೆ ಬೇತೆ ಸಮಾಜದಲ್ಲಿ ನೀವು ನಮ್ಮ ರಾಜ್ಯಗಳು ಮತ್ತೊಬ್ಬ ಬಲಿಷ್ಠವಾದ ಸಮಾಜಗಳು ಈ ಬಿಲ್ಲವ ಸಂಘಟನೆ ಮತ್ತು ನಮ್ಮ ಸಮಾಜದ ಸಂಘಟನೆ ನಾಯಕನ ಕಂಡ ಉಕ್ಕೊಂಜಿ ಸಂಘಟನೆದೊಟ್ಟಿಗೂ ಉಕ್ಕೊಂಜಿ ಜಾತಿದ ಸಮಾಜದೊಟ್ಟಿಗೂ ಪೈಪೋಟಿಗೋಸ್ಕರ ನಮ್ಮ ಸಂಘಟನೆ ಬಲವಿದ್ದವರು ನಮ್ಮನ್ನು ಜೋಗರು ವಿದ್ಯಾಭ್ಯಾಸ ಕಲ್ಪನೆ ಉದ್ದೇಶ ಅಂತಂದ್ರೆ ಇದೇ ರೀತಿಯ ಉಕ್ಕೊಂಜಿ ಸಮಾಜಗಳು ಪೈಪೋಟಿ ಮೂಲಕ ನಮ್ಮ ಸಂಘಟನೆ ಆಗ್ತದೆ ಈ ಸಮಾಜ ನಮ್ಮ ರಾಜ್ಯಗಳು ಬಲಿಷ್ಠವಾದ ಸಂಘಟನೆಗಳು ಉದಾಹರಣೆಗೆ ಒಕ್ಕಲಿಗ ಸಮಾಜ ಇತ್ತು, ಲಿಂಗಾಯತ ಸಮಾಜ ಇತ್ತು, ಬ್ರಾಹ್ಮಣ ಸಮಾಜ ಇತ್ತು, ಮಡಿಕೇರಿಗೆ ಸೀಮಿತ ಅಲ್ಲ ಕೊಡವ ಸಮಾಜ ಬಲಿಷ್ಠವಾದ ಈ ಸಂಸ್ಕೃತಿಯನ್ನು ಬೆಳಕುವುದು ಇಲ್ಲಿ ಬೆಳೆಯ ಸುಶಿಕ್ಷಿತವಾದ ಸಮಾಜಗಳು ಇಲ್ಲಿ ಒಕ್ಕಲಿಗ ಸಮಾಜ ಲಿಂಗಾಯತ ಸಮಾಜ ನಾಡ ವಿದ್ಯಾಭ್ಯಾಸಗಳು ಭಾರಿ ದುಂಬುಲೆ ಸಮಾಜದ ಸರ್ಕಾರಿ ಕೆಲಸಗಳಾದ ಭಾರಿ ದುಂಬುಲೆ ಸಂಘಟನೆಗಳ ದುಂಬುಲೆ ನಮ್ಮ ನಾಡಿನ ಜಾಸ್ತಿ ಸಂಘಟನೆ ಒಂದು ಜಾತಿ ಪ್ರೇಮ ಹಾಕಿಕೊಂಡು ಗಾಯಕನ ಬಂದ ನಮನ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಪಟ್ಟಚಿನ್ನ ಈ ಸಂದೇಶದಾರಗಳು ಸಂಘಟನೆ ಮತ್ತು ವಿದ್ಯಾಭ್ಯಾಸ ನಿನ್ನಕ್ಕಲು ಭಾರಿ ದುಂಬೆ ತೆರೆಯೊಂದಿದೆ ನಮ್ಮ ತೆರೆನಗರೇ ಗೊತ್ತಾಗ್ತದೆ ಅಕ್ಕಲ ಈಗ ತೆರೆಯೋದು ಗ್ರಾಮ ಮಟ್ಟಗಳು ಹೋಬಳಿ ಮಟ್ಟಗಳು ಜಿಲ್ಲಾ ಮಟ್ಟಗಳು ರಾಜ್ಯ ಮಟ್ಟಗಳು ಕೂಡ ಬಲಬಲ್ಲ ವಿದ್ಯಾ ಶಾಲೆಗಳನ್ನು ಕೂಡ ಕಟ್ಟದೆ ಇವುಗಳಿಗೆ ವಿದ್ಯಾಭ್ಯಾಸ ಕುರಿತು ಹೆಚ್ಚಿನ ಜನಕ್ಕೆ ಪೂರ ಸರ್ಕಾರಿ ಸೇವೆ ತೊಡಗಿಸದೆ ಇಲ್ಲಿ ಬರೀ ಸರ್ಕಾರಿ ಸೇವೆಯಿಂದ ಆಯನ ಸಮಾಜದ ಮುಂಜಾತ ಗಮನ ಸೇರಿಸಲು ಪ್ರಯತ್ನ ಮಾಡಬೇಕು ಅವು ಮಕ್ಕಳಿಗೆ ಎಲ್ಲ ಪ್ರಯೋಜನ ಆಗ್ತದೆ ನಮ್ಮ ಮಕ್ಕಳಿಗೆ ಮತ್ತು ತೂದು ಕಲ್ಪ ಮಸ್ತು ಅದೇ ರೀತಿ ಲಿಂಗಾಯತ ಸಮಾಜ ಮಲ್ಲ ಬಲಿಷ್ಠವಾದ ಸಮಾಜ ಇಲ್ಲಿ ಮಠ ಮಲ್ತೊಂದು ವಿದ್ಯಾಭ್ಯಾಸ ಸಂಸ್ಥೆಗಳು ಮಲ್ತೊಂದು ಸಂಘಟನೆ ಆಗಿ ಭಾರಿ ಎಣ್ಣೆ ರೀತಿ ಉಳಿನ ಚಿತ್ರ ಸಮಾಜ ಬ್ರಾಹ್ಮಣ ಸಮಾಜ ಸಹಜವಾದ ಪುಟ್ಟನಗನೇ ಬುದ್ಧಿವಂತೆ ವಿದ್ಯಾಭ್ಯಾಸ ಇತ್ತಡಿ ಆಂಡ್ಲಾಟದ ಸಂಘಟನೆ ಕೊಡವ ಸಮಾಜದಲ್ಲಿ ಮೊದಲ ಸಂಸ್ಕೃತಿಕ ಸುಶಿಕ್ಷಿತ ದೇಶ ಪ್ರೇಮಿ ಸಮಾಜ ಇಲ್ಲಿ ನಮ್ಮ ಕೊಡವ ಸಮಾಜದ ಈ ವರ್ಲ್ಡಿನ ಮೇಲೆ ನಮ್ಮ ಕಾರ್ಯಕ್ರಮವನ್ನು ಮಾಡ್ಕೊಂಡಿಲ್ಲ ಬಹುಶಃ ಈ ಮಿಲಿಟರಿ ಅವಾರ್ಡ್ ಇದನ್ನ ದೇಶ ಸೇವೆ ಮಾಡ್ಬೇಕಿನ್ನ ಅನೇಕ ಕಾರ್ಯಕ್ರಮಗಳು ಪಾಲ್ಗೊಳ್ಳುವಂಥ ಈ ದೇಶ ಪ್ರೇಮಿ ಸಮಾಜ ಮಾತ್ರ ದಾಯ ಬಲಿಷ್ಠರಾಗಿಕೊಂಡ ವಿದ್ಯಾಭ್ಯಾಸ ಅಂಚಾದ ಆ ಸಮಾಜವು ಹೆಚ್ಚ ನಮ್ಮ ಮುಂದುವರಿದನ ಐದು ನಮ್ಮಲ ಒಂದು ಅಕ್ಕನ ಲೆಕ್ಕನೆ ನಮ್ಮಲ ಸಂಘಟನೆ ಬಲಿಷ್ಠರಾದ ವಿದ್ಯಾಭ್ಯಾಸದ ಬಲಿಷ್ಠರಾದ ನಮ್ಮ ಜೋತು ಪೂರ ವಿದ್ಯಾಭ್ಯಾಸ ಕಲಿತು ಸರ್ಕಾರಿ ಸೇವೆ ಪ್ರಯಾಣ ಈ ಭಾರಿ ಕಡಿಮೆ ಈಗಿನ ಬೆಳ್ತಂಗಡಿ ತಾಲೂಕು ಜಿಲ್ಲೆ 10 ಜನ ಪೊಲೀಸ್ ಆಫೀಸರ್ ಮಾತ್ರ ಇದ್ದೇವೆ ಮಡಿಕೇರಿ ಲಿಂಗ ಪೂಜಾ ಕೊಟ್ಟು ಇದೆಲ್ಲ ಮತ್ತು ಉಪ್ಪೇರು ಭಾರಿ ಕಮ್ಮಿ ಸಮಾಜ ಸೇವೆಗೆ ಸರ್ಕಾರಿ ಸೇವೆಗೆ ನಮ್ಮ ಭಾರಿ ಕಮ್ಮಿ ನಮ್ಮ ಸರ್ಕಾರಿ ಆಯ್ತು ನಿಮ್ಮ ಮಾತ್ರ ಸುಲಭ ಐತಿ ಸರ್ಕಾರದ ಕೆಲಸಕ್ಕೆ ಪ್ರಮಾಣ ಅದು ಸುಲಭ ಹೆಚ್ಚು ಭಾರಿ ಬಂದ್ಬೋದು ಆಡ ಪ್ರಯತ್ನ ನಮ್ಮದು ಅಚ್ಚಾದ ನಮ್ಮ ಸಮಾಜದ ಬಲಿಷ್ಠ ಪರಪರ ಅವಕಾಶ ಉಂಟು ಈ ವಿಚಾರವನ್ನು ಬರೊಂದು ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಆಶೀರ್ವಾದ ಸಂಘಟನೆ ತಿಪ್ಪಡೆ ಇದಕ್ಕೆ ಮಾತೆಲ್ಲ 6 ಮಂದಿ ನೆನಪುಗಳು ನಮ್ಮ ಸಮಾಜನು ನಮ್ಮ ಜೀವನವನ್ನು ನಡಪಡಿಸಿದ ವ್ಯವಸ್ಥೆ ಆವರಣವನ್ನು ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಹೇಳುವುದು ಇನಿ ಕೊಡಗುದ ಈ ಸಮಾಜದ ಸಭೆಟ್ಲ ಈಗ ಭಾಗವಹಿಸೋರಿಗೆ ಅವಕಾಶ ಕೊಡ್ತಾರೆ ಏನೋ ಆದೇಶ MLC ಆದ ಇನ್ನಿತ ಡೆಸ್ಕಾಂ ಚೇರ್ಮನ್ ಇದ್ದ ಅವು ಈ ಭಾಗದ ಪಕ್ಷದ ಕೆಲಸ ಇಬ್ಬರೇ ಅವು ಆಡ ಬಿಲ್ಲವ ಸಮಾಜದ ಮಂದಿ ಐತಮಿದ್ದೆ ನಮಗೆ ರಾಜಕೀಯವಾಗಲ ಅವಕಾಶ ದಿಕ್ಕದ ನಮ್ಮ ಮರಬರಬಲ್ಲಿ ಆಯ್ಕೊಂಡ ಆ ಸಮಾಜ ಒಬ್ಬೇ ಸರ್ಕಾರ ಬಂದಿಲ್ಲ ನಮ್ಮ ಸಮಾಜದ ಸೇವೆ ಆಗಬೇಕಾಗ್ತದೆ ಆಗ ತುಂಬದ ಸಮಯಗಳು ಈ ಸಮಾಜ ಬಹಳಷ್ಟು ಕಾಂಗ್ರೆಸ್ ಪಾರ್ಟಿಗೆ ಎಂಕಲ್ ನೋಡಿದ್ರು ಆ ಸಮಾಜ ಇದ್ದವರ ಇಡೀ ಜಿಲ್ಲೆಯ ಪಕ್ಷ ಸೋದರ ಸಂದರ್ಭಗಳು ಎಂಕಲ್ನ ಪಕ್ಷದಾಗ ಆ ಸಮಾಜದ ಗುಂಪದಾದ ಸೇವೆ ಬಂದರೆ ಅದಕ್ಕೋಸ್ಕರ ಗುರುತಿಸೋದು ಒಂದು ಸ್ಥಾನಮಾನ ಕೊಡಬೇಕು ಅಂಚಾದ ಸಮಾಜವು ನಮ್ಮ ಬಿಲ್ಲವ ಸಮಾಜದ ಗೌರವ ಪಡೆದಿದೆ ಅಂತಂದು
ಇದಕ್ಕೆ ಈ ಸಭೆಗೆ ಬರ್ತದೆ ನಿಮ್ಮೊಟ್ಟಿಗೆ ಇಬ್ಬರ ಅವಕಾಶ ಮತ್ತು ಮೊದಲು ಅವಕಾಶವನ್ನು ವಂದಿಸದೆ ಸಮಾಜದ ಸಂಘಟನೆಗಳ ಮಾತ ಸದಸ್ಯರಿಂದ ವಂದಿಸದೆ ಮಾತರಿಂದ ಶುಭ ಹಾರೈಸಲು ನಾನು ಮಾತಾಡಲು ನಮಸ್ಕಾರ. ಉತ್ತಮ ಶಿಕ್ಷಣ ಕೊಡಲಿನ ಸನ್ಮಾನಿತರಿಗೆ ನಮ್ಮ ಬಿಲ್ಲವ ಸಮಾಜ ಸೇವಾ ಸಂಘ ಆಭಾರಿಯಾಗಿದ್ದಾರೆ. ನಾಳೆ ಸನ್ಮಾನ್ಯ ಶ್ರೀ ಚಿತ್ತರಂಜನ್ ಅಧ್ಯಕ್ಷತೆ ಕಂಕನಾಡಿ ಗಣ್ಯ ಕ್ಷೇತ್ರ ಮಂಗಳೂರು. ಸ್ಥಳದ ದೈವದೇವರ ಆಶೀರ್ವಾದದ ತಂದು ಅಲ್ಪ ಎಡ್ಡೆ ಒಂದು ಬಿಲ್ಲವ ಸಮಾಜದ ಒಂದು ಎಡ್ಡೆ ಒಂದು ಸಮಾಜ ಓಡ್ತಿನ ಕೆಲಸ ಮಾಡ್ಕೊಂಡಿನ ಒಂದು ಎಡ್ಡೆ ಬಿಲ್ಡಿಂಗ್ ಅದು ಬಾರಿ ಬೇಗಳು ಏನು ಲೋಕಾರ್ಪಣೆ ಮಾಡ್ಕೊಡ್ಬಾರ್ದು ನಮ್ಮ ಮಾತ ಏನು ಮುಖ್ಯವಾದ ವೇದಿಕೆ ಮಾತ ಗಣ್ಯರೇ ಸೇಟ್ ಇಂಚನ ಅಕ್ಕನಕ್ಕಲೆ ಅಣ್ಣನಕ್ಕಲೆ ಅಂಚನ ಅಮ್ಮನಕ್ಕಲೆ ಭಾರಿ ಸಂತೋಷ ಕುಟ್ಲಾಡಿ ಭದ್ರತೆ ಸಾರ್ಥಕ ನಿಜವಾದ್ರೆ ಅನ್ನುವಂಥ ಹೆಲ್ತ್ ಸರಿ ಇತ್ತೀಚೆ ಬರ್ಬೇಡಿ ಇತ್ತೀಚೆ ಅದು ಬರಡೆ ಬರ್ಬೇಡಿ ಪ್ರೀತಿಗೆ ಬೈದ ನನ್ನ ಮುಲ್ದ ಜನಕ್ಕೆ ಮುಲ್ತ ಸಭೆಂದು ಮಸ್ತ್ ನಮ್ಮ ಮಾತ ಎಲ್ಲ ಒಟ್ಟಿಗೆ ಎಲ್ಲ ಬರ್ಬೇಕು ನಮಗೆ ಖಂಡಿತ ನನಗೆ ಸಮಾಧಾನ ಆಗಿದೆ. ಬಿಲ್ಲವರ ಆಟಗಾರ ನಮ್ಮ ತೀರ್ಥದಕ್ಕಳತ್ತು ಬಿಲ್ಲವರೇ ಮೂರದೇ ನಮ್ಮ ಶೂರೇ ಪ್ರತಿ ಒಂದು ಕೋಟಿ ಚೆನ್ನೈರಾಡು ಕಾಂತಾವರ ಬುಧವರಾಡು ಮಾತಾಡ ಭಾರಿ ಕಾರ್ಣಿಕ ನಕಲು ಮಾತ ಜೋಗರ್ಪಿ ನಂಚಿನ ಬಿಲ್ಲವರು ತುಮ್ಮೂರು ದಿಂಚ ಬೈದಿನ ಇನಿ ಕೋಡೆ ಸಾರ ವರ್ಷ ತುಮ್ಮೂರು ದಿಂಚ ನಮ್ಮ ಒಂದು ಶೂರೇ ನಮ್ಮ ಜೋಗುಲು ಮಾತ ತುಂಬದ ಕಾಲುಗಳು ನಮ್ಗೆ ಕಂಪೇರ್ ಮಾತಾಡಿಸಿದ ಕಷ್ಟ ಇರ್ತದೆ. ಆ ಸಂದರ್ಭಗಳು ಎಲ್ಲೆಲ್ಲಿ ಸಂಕುಲು ಮಾತ ಇತ್ತ ಜೋಗ್ಲಿಗೆ ಬುಕ್ಕಿದು ಕೊಡ್ದು ಅವು ಕೊಡ್ದು ಅಂತ ನಿಂತ್ಕೊಂಡಿದ್ದ ಇಂಥ ಕಾಲ ಅಂಚಿನತ್ತು ಇಂಥ ಕಾಲ ಬಿಲ್ಲವೇರು ಮಾತ ಉಕಿಲೇರು ಮಕ್ಕಳು ಮಲ್ಲ ಪದವಿಲ್ಲ ಇನ್ನಿದಕ್ಲಿಗ ಅಲ್ಪ ಅಗತ್ಯ ಇತ್ತು. ಒಂದು ಟೈಮ್ಗೆ ಆ ಪುಸ್ತಕ ಕೊಟ್ಟ ಟೈಮ್ಗಳು ಆ ಮಾತ ಆ ಅಪಾಯಿಂಟ್ಮೆಂಟ್ ಬರ್ತಿದ್ದು ಅಪ್ಲಿಕೇಶನ್ ಕೊಡ್ದು ಏತು ಬಂದ ಬರ್ತಿ ಆ ಪುಸ್ತಕ ತಗೊಂತು ಐದು ಪಕ್ಕ ಆ ಪುಸ್ತಕನೇ ಕುರ್ಚಿದ್ದು ಅಂಚೆನೆ ಐದು ಪಕ್ಕ ಎಜುಕೇಶನ್ ಇತ್ತ ಮ್ಯಾಂಗ್ಳೂರು ಇಂಚ ಕನ್ನಡ ಕುವೇಟ್ ದುಬೈ ಮಸ್ಕತ್ ಮಕ್ಕಳು ಮಾತ ಸ್ಕಾಲರ್ಶಿಪ್ ಇಂಪಿನಾಯ್ತು ಕಮ್ಮಿ ಆಗ್ತದೆ ಇತ್ತ ಅಕ್ಲೇನು ಸ್ಪಾನ್ಸರ್ಡ್ ಅದು ಏನು ಪಾಪದ ಇಲ್ಲಿ ಅಕ್ಲೇನೆ ಹೋದು ಸರ್ವೆ ಮಾಡ್ತದೆ ಆ ಜೋಕಲಿಗೆ ಸ್ಪಾನ್ಸರ್ ಇಡೀ ಅಕ್ಕಲಿಗೆ ಬಿಟ್ಟ ಕಲ್ಪನೆ ಕೊಟ್ಟಿದ್ದ ಒಂದು ನಮ್ಮ ಕುಟ್ಲಡ ನಡಬೇಕು ಅಂಚನೆ ಹೇಳ್ತಾರೆ ಇತರ ಕಾಲಗಳು ಜೋಕಲಿ ಕಲ್ಪನೆ ನಾನು ಕಷ್ಟ ಇತ್ತು ಇನ್ನು ನಮ್ಮ ಇತ್ತಿನ ಕಡೆ ಹೋದ ಕೇಳಲ್ಲ ಒಂದು ಹೆಲ್ಪ್ ಆಗ್ತದೆ ಎಜುಕೇಷನ್ ಹತ್ರ ನಮ್ಮ ಮಿತ್ತು ಬಾಡು ಬರ್ಬೇಡ ಭಾವನೆ ಪ್ರತಿಯೊಂದು ಇಲ್ಲ ಪೂಜಾ ಕಟ್ಟಲಿಲ್ಲ ಆ ಮನಸ್ಸು ಉಂಡಿಂದ ಅರ್ಥ ಉಟ್ಕೊಡು ನಮ್ಮ ಸೈಡ್ ಏರನ್ನು ಪಾಪದ ಕೊಟ್ಟರು ಇಲ್ಲದ ಬೆಟ್ಟ ಹತ್ರ ಊರಿಗೆ ಏರನ್ನು ಕೊಟ್ಟರು ಅಟ್ಲೆ ಕಲ್ಪನೆ ತೀರಿಸಿ ಆ ಬಾಲ ನೆಟ್ಟ ಕಲ್ಪನಾ ಬಾಲ ಸಾಧ್ಯತೆ ನಮ್ಮ ಮಕ್ಕಳು ಹೆಲ್ಪ್ ಮಾಡ್ತದೆ ಮಾಡ್ಕೊಡು ದುಡ್ಡು ಆಸ್ತಿ ಬದುಕು ಪಟ್ಟ ನಮ್ಮ ಕುಂದಿಲ್ಲಕ್ಕೆ ಕೊನೆಯಲ್ಲಿ ಇನ್ನು ಧಾರಾಳ ಎಣ್ಣೆಯಲ್ಲಿ ಕೆಲಸ ಮಾಡ್ತಿಲ್ಲ ಇದೀಗ ಮುಖ್ಯವಾದ ಎಜುಕೇಶನ್ ಇಚ್ಛೆ ದಾಳ ಇದೆ ಇದಕ್ಕೆ ನಮ್ಮ ಪೂಜಾ ಕಟ್ಟು ಮಾತ್ರ ಬಿಟ್ಟು ಬರೋ ಕಾರಣನೇ ಆ ಎಜುಕೇಶನ್ ಇದನ್ನು ಕೊಟ್ಲಾಡ ಸದಾಚಾರಗಳು ಮಾತ ವಕೀಲರು ಮಾತ ನಮ್ಮ ಮಕ್ಕಳು ಅಂಚನೆ ಮನಮಲ್ಲ ಪೋಸ್ಟ್ಗಳು ಹೆಚ್ಚೆ ಏನಾನ ಹೆಲ್ಪ್ ಆಗ್ತದೆ ಕಲ್ಪದ ಆ ಬಾಲ ನೃತ್ಯಗಳು ಮಾಡ್ತದೆ ಇದಕ್ಕೆ ಮನಮಲ್ಲ ಪದವಿಗಳು ಅಂಚಾನ ಪೂಜಾ ನಕಲು ಆತ ಬೇಕಾಗ್ತದೆ ಪೂಜಾ ನಕಲು ನಮ್ಮ ದಾಲ ತಿಂತಿದ್ದ ನಮ್ಮ ಮಿತ್ತೇವರು ನಮ್ಮ ಪ್ರಯತ್ನ ಮಾತ್ರ ಭಾರಿ ಅಗತ್ಯ ಇದು ಇಲ್ಲಿಗೆ ಅದನ್ನ ಆ ಕೋಟಿ ಜನ್ಯನ ನಾರಾಯಣಗುರುನ ಡೈರೆಕ್ಟರ್ ಡಾಕ್ಟರ್ ಇರುತ್ತ ಎನ್ಮಸೆನ್ಸ 24 ಸೆನ್ಸ್ ಜಾಗ ತೆಗೆದಿದೆ ಅದನ್ನ ಪುಣ್ಯ ನಮ್ಮ ಆಯ್ನಾದ ಬೇಗ ನಂಗೆ ಅಲ್ಲಿ ಕೋರ್ಟ್ನ ಪ್ರೊಜೆಕ್ಟ್ ಪ್ರಿಪೇರ್ ಮಾಡ್ತಿದ್ದೆ ಐನು ಕೆಲಸ ಮಾಡ್ಕೊಳ ಎಗಡ ತೀರ್ನಾಥ ಕಲ್ಪದಾಗಲಿ ಹೇಳಿದ್ರೆ ನಾನು ಪಂಡಿದ ಆ
ಅಮೌಂಟ್ ಭಾಷೆ ಬರುತ್ತೆ ಸಹಾಯ ಮಲ್ಪ ಮತ್ತು ಮಡಿಕೇರಿದ ಊರ್ಗದ ಉಲ್ಲವ ಸಂಘ ಎಲ್ಲರ ಸಂಘ ಇನ್ನು ಊರ್ಗ ಸಂಘದ ಮಾತ ನಮ್ಮ ಮಾತ ಕಾರಣ ಗಾಯಪಟ್ಟ ನಮ್ಮ ಸಾಧ್ಯ ಸಾಧ್ಯತೆ ಕಾಲೇಜ್ ನಾನು ಕಗ್ಗರಣೆ ಕಳೆದ ಅಧ್ಯಕ್ಷರಾದ 24 ವರ್ಷ 24 ವರ್ಷ ಪ್ರತಿ ವರ್ಷದ ಕೊನ್ನಿಕೋಟದ ವಿದ್ಯಾರ್ಥಿ ಪ್ರೊಜೆಕ್ಟ್ ಇದುವರೆಗೆ ಮಾತೊಂದು ಅವು ಹೆಚ್ಚ ಹೊರಗಡೆ ಇಲ್ಲಡೆ ಹೋದೆ ಅದು ನಡೆದ ಅದನ್ನ ಹೊರಗಡೆ ಹೋದ ಕೊಗಲೆ ಬರೋದು ಭಗ್ನದಲ್ಲಿ ಕಾಲಿ ಅನ್ನ ದೋಸ್ತ ಇಲ್ಲಡ ಹತ್ರ ನಮ್ಮ ಕಾಂತಕ್ಕೆ ಅನ್ನ ಚಿತ್ರ ಕೆಲಸ ಕೈಗೆ ಕೈದಂಗ ಮಾಡಿ ಪಾತ್ರ ಚಿತ್ತನ ನಾನು ಕಡಪದಾಗಿ ಅಂಚಿನ ಜನಗಳು ಮಸ್ತ್ ಜನ എനിക്ക് കൂറുകോട് നമ്മ ഏത് പങ്കോട് ഉള്ളാണ്ട് വാവാ കൂറുകൾ കൂറുകു ಬಂದಿದೆ ಇದು ಲಕ್ಷಾಂತರ ತಿರುಕೊಳ್ಳರು ನಾನು ನಂಗೆ ಕಮ್ಮಿ ಆವಾನ ನಿಮ್ಮಲ್ಲಿ ಕೂಡ ನಮ್ಮ ಕೈ ಪಾಡ್ಯಾಡ ಒಂದು ವರ್ಷೋಡು ಆವು ಬರ್ಪಣ ಸಮಾಧಾನ ದಯಕೊಂಡಾಗ ನಮ್ಮ ಜಾಗ ತೆಗೆದಿದೆ ಗಂಟೆ ಜಾಗದ ಮಾರ್ಗ ಬರೀಟೆ ಉಂಟು ಹೋಗ್ತಾನೆ ನಮ್ಗೆ ನಮ್ಮ ದಾದಾಳ ಬಂದ ನಮ್ಮ ಮಕ್ಕಳ ಹಾಲ ಹೋಗೋದಲ್ಲ ಮಕ್ಕಳ ನಮ್ಮ ಮಕ್ಕಳಿಗೆ ಭಾರಿ ಉಪಕಾರ ಆಗ್ತದೆ ಐದು ನಮ್ಮ ಹೆಣ್ಣಿಗ ನಂಗಾತ್ರ ನಮ್ಮ ಮರ್ಪಣು ಏರೆಗಾತ್ರ ಮರ್ಪಣ ಆಗ್ತದೆ ನಮ್ಮ ಯಾರು ಎಷ್ಟೇ ಜಾಗದಕ್ಕೂ ಆ ಬೆನ್ನರ್ ಬೇಜಾರನ್ನ ದಯವಿಟ್ಟು ಈ ದಾದ ಕೋರ್ಟ್ ಕೊಚ್ಚಿಕೊಂಡು ಗಂಗನಿಗೆ ಪ್ರಸಾದ ಜೊತೆ ಕೊಡ್ತಾ ಇದ್ದಾರೆ ಅಂದರೆ ನಿನಗೆ ಆ ಜಾಗ ಯಾರ ಬಂದ ಬಗ್ಗೆ ಗೊತ್ತ ಮಾತ್ರ ಹೆಚ್ಚಿನ ಬೇಗ ಸಹಾಯವನ್ನು ಮಾಡಿದ್ರೆ ಖಂಡಿತ ಅಂಚೆಗಾದ ಹೆಂಗೆ ಮಡಿಕೇರಿಯಲ್ಲಿ ಬಿಡಾದು ಈ ಜಾಗದ ಇಕ್ಕಲ ಒಟ್ಟಿಗೆ ಉಪ್ಪುನಂಚಿನಲ್ಲಿ ಸಂದರ್ಭವನ್ನು ಬರೆಯಲು ಇಕ್ಕಲೆ ಮಾತಾಡಕ್ಕೆ ಎನ್ನ ಪಾತ್ರ ಇದಕ್ಕೆ ಮಾದರಿ ಅವರ ಕೆಲವೊಂದು ಮಾದರಿಗಳ ಸ್ವಲ್ಪ ಸಂದರ್ಭ ವಿದ್ಯಾಲಯ ಪುತ್ತೂರು, ಬಿ ಫಾರ್ಮಸಿ ಶ್ರೀದೇವಿ ಕಾಲೇಜ್ ಆಫ್ ಫಾರ್ಮಸಿ ಮಂಗಳೂರು, ಎಂ ಫಾರ್ಮಸಿ ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿ ಆಚಾರ್ಯ ಮತ್ತು BM ರೆಡ್ಡಿ ಕಾಲೇಜ್ ಆಫ್ ಫಾರ್ಮಸಿ ಬೆಂಗಳೂರು ಇಲ್ಲಿ ಇವರ ವಿದ್ಯಾಭ್ಯಾಸವನ್ನು ಮುಗಿಸಿದ್ದು ಶೈಕ್ಷಣಿಕ ಸಾಧನೆಗಳು ಗ್ರಾಜುಯೇಟ್ ಫಾರ್ಮಸಿ ಆಪ್ಟಿಟ್ಯೂಡ್ ಟೆಸ್ಟ್ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಂಡಿದ್ದಾರೆ. ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವುದಕ್ಕಾಗಿ ಅಂಡರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಕರ್ನಾಟಕ ಇಲ್ಲಿ ಗೋಲ್ಡ್ ಮೆಡಲ್ ಅನ್ನು ಪಡೆದಿರುತ್ತಾರೆ. PhD ಪ್ರವೇಶ ಪರೀಕ್ಷೆಯಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಉತ್ತೀರ್ಣತೆಯನ್ನು ಪಡೆದು ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿಯಲ್ಲಿ ಏಕೈಕ ಅಭ್ಯರ್ಥಿಯಾಗಿ ಉತ್ತೀರ್ಣರಾಗಿರುತ್ತಾರೆ. ಪ್ರಸ್ತುತ ಇವರು PhD ಅಧ್ಯಯನದಲ್ಲಿ ತೊಡಗಿಸಿಕೊಂಡಿದ್ದು ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಡಿಯಲ್ಲಿ ಕ್ಯಾನ್ಸರ್ ಸಂಶೋಧನೆಯಲ್ಲಿ ಜೂನಿಯರ್ ರಿಸರ್ಚ್ ಫೆಲೋ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಭರತನಾಟ್ಯಂ ಜೂನಿಯರ್ ಗ್ರೇಡ್ 2013ರಲ್ಲಿ ಕರ್ನಾಟಕ ಸಂಗೀತ ಜೂನಿಯರ್ ಗ್ರೇಡ್ 2014ರಲ್ಲಿ ಮುಗಿಸಿರುತ್ತಾರೆ. ಇವರಿಗೆ ದೇವರು ಆಯುರಾರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತಾರೆ. ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದರು. ದುಂಬದ ಮಹಾದೇವಿ ಬಾರಿನಾರೆ ಶ್ರೀಮತಿ ಜಾಜಿ ಶಿಕ್ಷಕಿ ಬೇರೆ ನಮ್ಮ ಬಿಲ್ಲವ ಸಮಾಜದ ಒಂದು ಕಣ್ಮಣಿಯನ್ನು ನೋಡಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟದ ರಾಜ್ಯ ಪ್ರಶಸ್ತಿ ವಿಜೇತರು ಸರ್ಕಾರಿ ನೌಕರರನ್ನ ಕ್ರೀಡಾಕೂಟಗಳು ಪ್ರತಿ ಸಲ್ಲಿಸಿದ ಅವರು ಬಹುಮಾನವಾಗಿ ಬೇರೆ ಕಾರ್ಯದ ನಿಮಿತ್ತ ಇಲ್ಲಿಗೆ ಒಂದು ಜನರಲ್ ನರ್ಸಿಂಗ್ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು, ಪೋಸ್ಟ್ BSc ನರ್ಸಿಂಗ್ ಬೆಂಗಳೂರು. ಇವರ ಪತಿ ರವಿ S. ಆರ್ಯನ್ ನೇತ್ರಾಧಿಕಾರಿ ಸರ್ಕಾರಿ ಆಸ್ಪತ್ರೆ ಮೂರ್ನಾಡು. ಕಾಲೇಜು ದಿನಗಳಲ್ಲಿ NSS ಟೀಮ್ ಲೀಡರ್ ಆಗಿದ್ದು ರಾಜ್ಯ ಮಟ್ಟದಲ್ಲಿ ಕೊಡಗನ್ನು ಪ್ರತಿನಿಧಿಸಿರುತ್ತಾರೆ.
ತೆಗೆದುಕೊಂಡಿರುತ್ತಾರೆ. 2014ರಲ್ಲಿ ಪ್ರಸ್ತುತ ಇಲ್ಲಿಯವರೆಗೂ ಕೌಶಲ್ಯಾಧಾರಿತ ಹೆರಿಗೆ ಮತ್ತು ನವಜಾತ ಶಿಶುಗಳು ನಿರ್ವಹಣೆಯ ಮುಖ್ಯ ತರಬೇತುದಾರರಾಗಿ ಕೊಡಗಿನಾದ್ಯಂತ ಹಲವಾರು ಶುಶ್ರೂಷಾಧಿಕಾರಿಗಳಿಗೆ ಹಾಗೂ PFCOಗಳಿಗೆ ತರಬೇತುದಾರರಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. 2014ರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ. ಸರ್ಕಾರಿ ನೌಕರರ ಕ್ರೀಡಾಕೂಟದ ಸಾಂಸ್ಕೃತಿಕ ವಿಭಾಗದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಲಘು ಸಂಗೀತದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿರುತ್ತಾರೆ. 2015ರಲ್ಲಿ ಕರ್ನಾಟಕ ರಾಜ್ಯ ಶುಶ್ರೂಷಾಧಿಕಾರಿಗಳ ಸಂಘದಿಂದ ಹೊರತಂದ ದೀಪಧಾರಿಣಿ ಧ್ವನಿ ಸುರುಳಿಯಲ್ಲಿ ಹಲವಾರು ಖ್ಯಾತ ಗಾಯಕಿಯರೊಡನೆ 2 ಗೀತೆಗಳಿಗೆ ಧ್ವನಿ ನೀಡಿರುತ್ತಾರೆ. ಕೊಡಗು ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷೆಯಾಗಿ 2018ರಿಂದ 2024ರವರೆಗೆ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. 2019ರಲ್ಲಿ ಶುಶ್ರೂಷಾಧಿಕಾರಿಗಳ ದಿನಾಚರಣೆಯಲ್ಲಿ ಉತ್ತಮ ಶುಶ್ರೂಷಾಧಿಕಾರಿ ಎಂಬ ಅವಾರ್ಡ್ ಪಡೆದಿರುತ್ತಾರೆ. 2020ರಲ್ಲಿ ಸ್ಕಿಲ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ನಡೆಸಲಾದ ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ತರಬೇತುದಾರರಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. 2023ರಲ್ಲಿ ನಮ್ಮ ವೃತ್ತಿಗೆ ಕೊಡುವ ಅತ್ಯುನ್ನತ ಪ್ರಶಸ್ತಿಯಾದ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಂಧ್ರ ಪ್ರದೇಶದ ರಾಜ್ಯಪಾಲರಿಂದ ಪಡೆದಿರುತ್ತಾರೆ. 2023ರಲ್ಲಿ ಶಿಂಟಿಕೊಪ್ಪದಲ್ಲಿ ನಡೆದ ದೇಯಿ ವೈದ್ಯಕಿ ಕೋಡಿ ಚೆನ್ನೈ ಕ್ರೀಡಾಕೂಟದಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿರುತ್ತಾರೆ. ಪ್ರಸ್ತುತ ಸಮರ್ಥ ಕನ್ನಡಿಗ ಸಂಸ್ಥೆಯ ನಿರ್ದೇಶಕಿಯಾಗಿ ಜನಪದ ಬಳಗದ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಡಿಕೇರಿಯ ಆಕಾಶವಾಣಿಯಲ್ಲಿ ಸಂಗೀತ ಕಾರ್ಯಕ್ರಮ ನೀಡಿದ್ದು ಹಾಗೂ ಮಹಿಳಾ ಲೋಕದಲ್ಲಿ ಅವರ ಸಂದರ್ಶನವು ಪ್ರಸಾರವಾಗಿದೆ. 2024ರಲ್ಲಿ ಸಮರ್ಥ ಕನ್ನಡಿಗರು ಪ್ರಶಸ್ತಿಯನ್ನು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನೀಡಿ ಗೌರವಿಸಿರುತ್ತಾರೆ. 2025ರಲ್ಲಿ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಆ್ಯಂಡ್ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಇಂಡಿಯಾದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಷ್ಟ್ರೀಯ ಮಹಿಳಾ ಸಾಧಕಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತಾರೆ. ಇವರಿಗೆ ವೇದಿಕೆಯ ಮೇಲಿರುವ ಗಣ್ಯರು ಸನ್ಮಾನಿಸಬೇಕಾಗಿ ತಮ್ಮನ್ನು ಕೇಳಿಕೊಳ್ಳುತ್ತಿದ್ದಾರೆ. ಕಾರ್ಯಕ್ರಮದ ಆಶೀರ್ವಚನ ನೀಡಿನಂಚಿನ ನಮ್ಮ ಗುರುಕುಲ ಇರಂಚಿನ ವಿಕೇತಾನಂದ ಮಾನವ ಆರ್ನ ಆಯುರ್ವೇದ ಆರೋಗ್ಯ ಆರ್ನ ಪಾದ ಪುಷ್ಪರೇಜ ನಮನ ಸಲ್ಲಿಸುವಂತ ನಮ್ಮ ಮಡಿಕೇರಿ ತಾಲೂಕು ಬಿಲ್ಲವ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಲೀಲಾವತಿಯರ ಕಾರ್ಯಕ್ರಮದ ಮುಖ್ಯ ಅತಿಥಿ ಆತುಕತೆ ಸನ್ಮಾನ ಸ್ವೀಕರಿಸಿದ ವೇದಿಕೆ ಎಡ್ತಿಪೋಯಿನ ನಮ್ಮ ನೆಚ್ಚಿನ ಶಾಸಕರಾಯನ ನಮ್ಮ ನೆಚ್ಚಿನ ಶಾಸಕರು ಒಬ್ಬ ಮುಖ್ಯಮಂತ್ರಿಗಳು ಕಾನೂನು ಸಲಹೆಗಾರರಾದ ಶ್ರೀಮಾನ್ AS ಪೊನ್ನಣ್ಣನವರೇ, ವೇದಿಕೆಗೆ ಉಪಸ್ಥಿತಿನ ನಮ್ಮ ಆತ್ಮೀಯರಾಯನ ಸನ್ಮಾನ್ಯ ಶ್ರೀ ಹರೀಶ್ ಅಣ್ಣರೇ, ಬೇಕಲ್ರೇ, ನಮ್ಮ ಹಿರಿಯರಾಯನ ಕರೋಡಿ ಚಿತ್ತಣ್ಣನರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ವೇದಿಕೆ ಬತ್ತದ ಪೋಯಿನಂಚಿನ ಮಾತ ಹಿರಿಯರೇ, ನಮ್ಮ ಕುಶಾಲನಗರ ಸಂಘದ ಅಧ್ಯಕ್ಷರಾಯನಂಚಿನ ಸನ್ಮಾನ್ಯ ಶ್ರೀ ಸನ್ಮಾನ್ಯ ಅಧ್ಯಕ್ಷರೇ, ಸೋಮಾರಪೇಟೆ ತಾಲೂಕು ಅಧ್ಯಕ್ಷರೇ ಚಂದ್ರಾಸರೇ, ನಾ ಪೋಕುಲ ಸಂಘದ ಅಧ್ಯಕ್ಷರ ಪ್ರದೀಪರೇ, ನನ್ನ ಗುರುತಿಸಾಯಿನ ಏಳು ಬತ್ತಿನ ಹಿರಿಯ ಮಾತಾ ಸಮಾಜದ ಹಿರಿಯರೇ, ನಮ್ಮ ಇನಿ ಒಂದು ಮಹತ್ವದ ಕಾರ್ಯಕ್ರಮಕ್ಕೂ ನಮ್ಮ ಮನುಳ್ಳ ಭಾರಿ ಸಂತೋಷ ಆಗ್ಬೋದು.
ಹೆಚ್ಚಿನ ಸಂಖ್ಯೆಗೆ ನಮ್ಮ ಬಾಂಧವ್ಯರ ಬರ್ತದ ಈ ಕಾರ್ಯಕ್ರಮಗಳು ಸೇರಿತು ಇಂದು ಆಯ್ತು ನಮ್ಮ ಉದಾಹರಣೆ ಕೊಂಡು ಬೇರು ಪಂಡ ಬಿರು ಪಂಡ ಬಾಣ ಬಿಲ್ಲು ಬಾಣ ಆಮೇಲೆ ಕನ್ನಡೈಕರಿಗೆ ಸತ ಬಿಲ್ಲವೇರು ಪಂಪಿನ ವಿಚಾರ ಉಂಟು ಅಂಡ್ ಪಂಡ ನಮ್ಮ ಸುರುತೆ ನಮ್ಮ ವಾರಿಯರ್ಸ್ ನಮ್ಮ ಯೋಧ ಆ ಕಾಲಕ್ಕೂ ಯುದ್ಧ ಮಲ್ಪನು ಬಿಲ್ಲು ಬಾಣಟ ಇದ್ದಲ್ಲಿ ಅಂಚೆ ಪುನಃ ನಮಗೆ ಆ ಗೌರವ ಆ ಪುದಾರ ನಮಗೆ ಬಿರುವೇರು ಪಂಡು ಬರ್ತದನ್ನು ಐದು ಪೂರಕವಾದ ನಮ್ಮ ಏರಿಯಗಳ ಕಮ್ಮಿಯತ್ತು ನಮ್ಮಲ ವಾರಿಯರ್ಸ್ ಅನ್ಪೊಂದಿನ ವಿಚಾರ ಗಮನಕ್ಕಿಪ್ಪಡು ಕಾರಣಾಂತರಕ್ಕೂ ರಾಜಕೀಯ ಅವ್ಯವಸ್ಥೆ ಮತ್ತೆ ಪಿರೋಬತ್ತ ಮೂಲ ಸ್ಥಾನ ಉಳಿದು ಬರ್ತದೆ ನಮ್ಮ ಹೆಚ್ಚಿನ ಅಂಶ ಏರ್ಲ ಮೂಲವಾದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದಲ್ಲಿ ನಮ್ಮ ಹೆಚ್ಚಿನ ಸಂಖ್ಯೆ ನಮ್ಮ ಆದಿ ವಿಚಾರಗಳು ಪೂರ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದಂತೆ ನಾವು ಅಂಡ ಮೂರು ಪ್ರತಿಪಕ್ಕಲ ನಮ್ಮದಲ್ಲ ಕಮ್ಮಿತಿ ಏನು ಪಂಪನ ವಿಚಾರಕ್ಕೂ ನಮ್ಮ ಸಮಾಜದ ಜನಗಳು ಒಂದೇ ವಿಚಾರಕ್ಕೂ ಮುಂದೆ ಬರಲಿದ್ದಾರೆ ಆಡಲ್ಲ ಸಂಘಟನೆ ಆಪನ ವಿಚಾರಕ್ಕೂ ಒಂದೇ ಹಿಂಜರಿಕೆ ಉಂಡು ಅವೇನು ನಮ್ಮ ಸಾಧ್ಯಾನಾಥ ಪ್ರಯತ್ನ ಮಾಡ್ತದೆ ದೂರ ಬೆಳೆಸಾಗುತ್ತೆ ನಮಗ ಪರಿಚಯ ಇತ್ತಿನ ಗುರುತ ಇತ್ತಿನ ಏರೇ ನಮ್ಮ ಬಾಂಧವ್ಯ ಒಂದೇ ರೀತಿಗೆ ನಮಗೆ ಸಂಪರ್ಕ ಆತೆ ಆಪೇರು ಅಕ್ಲೇನೆ ಮುಂಚೂಣಿ ಅಕ್ಲೇನೆ ಮಾತು ಒಟ್ಟಿಗೆ ಲೆತೊಂದು ಪೋಪನಂಚಿನ ಕಾರ್ಯಕ್ರಮ ಆವಳು ನಮ್ಮಲದರ ಕಮ್ಮಿತಿ ನಮ್ಮಲ ಸಂಖ್ಯೆ ಉಂಡು ಆ ಸಂಖ್ಯೆ ಒಂಜಾತ ನಮ್ಮ ಒಂಜಿ ಬಲ್ಲಟ್ ಅದನ್ನು ಒಂಜಿ ಪಿರಿನ ಕುಡುಕ್ತು ಮಾತಾ ಪಿರಿಕಲ ಒಟ್ಟಿನಂಟಾಗಿ ಜಾತಿ ಕಂತ ಬರ್ಬೋದು ಅಂಚ ಆ ಪಿರಿಕಲೆಲ್ಲ ಲೆಕ್ಕ ನಮ್ಮ ಮೂಲೆ ರೀತಿನ ನಮ್ಮ ಕುಲ ಬಾಂಧವ್ಯರೇನು ಅಕ್ಲೇನು ಒಂಚೂರು ಮನವೊಲಿ ಸಾತು ಅಕ್ಲೇನು ನಮ್ಮ ಸಂಘಟನೆ ಆವಳು ಅಂತ ಪ್ರೇರೇಪೆ ಸಾತು ನಮ್ಮ ಒಂಜಾವಳು ಮಡಿಕೇರಿ ತಾಲೂಕು ಸಂಘದ ಕಟ್ಟಡ ನಿರ್ಮಾಣ ವಿಚಾರಗಳು ಶಂಕುಸ್ಥಾಪನೆ ಆಪನಂಚಿನ ಸ್ಟೇಜ್ ನಮಗೊತ್ತ ಭಾರಿ ಕಷ್ಟಡು ಭಾರಿ ವರ್ಷದ ಬೊಕ್ಕ ಒಂದು ಪ್ರಯತ್ನಡು ನಮಕೊಂಜಿ ಭಾರಿ ಉತ್ತಮವಾದ ಜಾಗತಿಕದಲ್ಲಿ ಆ ಜಾಗಡು ನಮ್ಮ ನೇತೃತ್ವದಂಚಿನ ಒಂಜಿ ಬಿಲ್ಲವ ಸಮಾಜದ ಅಥವಾ ವಿರುವ ಸಮಾಜದ ಒಂಜಿ ಕಟ್ಟಡ ಬರೋಡು ನಮ್ಮ ಏನೋ ಒಂಜಿ ಸಭಾ ವೇದಿಕೆ ನಮಗೆ ಬೋರ್ಡು ಐತೆ ಮಾತ ರೀತಿಗಳ ಇಡೀ ಸಹಕಾರ ಬರಲಕ್ಕನೆ ದನದುಂಬುಗಲ ಸ್ವಾಮೀಜಿ ಬಂಡೇರು ಆಲ್ರೆಡಿ ಒಂಚೂರು ಇನ್ನಿಡ್ ದಿಕ್ಕಿ ಇದು ಸಂಕಲ್ಪ ಮಾಡ್ದಲ್ಲೇ ನಮ್ಮ ಸಮಾಜದ ಕಟ್ಟಡ ಬರೋಡು ಆ ಬರೋಡ ನಮ್ಮ ಐಕ್ಯತಿನ ಒಂಜಿ ತನು ಮನ ಧನ ಐದೊಟ್ಟಿಗೆ ನಿಖಲ ಫಿಸಿಕಲ್ ಇನ್ವಾಲ್ವ್ಮೆಂಟ್ ಕಂಡ ಆ ಸಮಾಜಕ್ಕೂ ಬರೋಡು ಸಮಾಜದ ಹೆಚ್ಚಿನನೇ ಒಂದು ಕಾರ್ಯಕ್ರಮ ಇಪ್ಪಡು ಐಟ ನಿಖಲ ಉಪಸ್ಥಿತಿ ಇಪ್ಪಡು ಆಹ್ವಾನ ಅಥವಾ ವೆಯ್ಟ್ ಮಾಡ್ಕೊಂಡು ಹೊಡ್ಚಿ ನಿಖಲೆಗೆ ಒಂದು ಇಂಟಿಮೇಷನ್ ತಿಕ್ಕಂಡ ಒಂದು ವಿಚಾರ ತಿಕ್ಕಂಡ ನಮ್ಮ ಸಮಾಜದ ಹೆಚ್ಚಿನ ಕಾರ್ಯಕ್ರಮ ಬಂಡ ನಮ್ಮ ಹೆಚ್ಚಿನ ಇನ್ವಿಟೇಷನ್ ನಮ್ಮ ವೆಯ್ಟ್ ಮಾಡ್ಬರಬಲ್ಲಿ ಕರವೆಲ್ಲ ಕೊರಡು ನಮ್ಮನ್ನು ಲೆಪ್ಪಡು ನಮ್ಮ ವಿಚಾರಗಳು ನಮ್ಮ ಸಮಾಜದ ಕಾರ್ಯಕ್ರಮ ಇಂಟಿಮೇಷನ್ ನಮ್ಗೆ ಗೊತ್ತಾಂಡ ನಂತರ ನಮ್ಮ ಇಟ್ಟು ಭಾಗಿಯಾಪ ನಮ್ಮ ಕರ್ತವ್ಯ ಅಂತ ತಿಳಿಯೋದು ಆ ಮಲ್ಲ ವಿಚಾರವನ್ನು ಅಥವಾ ನಮಗೆ ಅವೇನು ಬುಡುಕು ನಂಚಿನ ವಿಚಾರವನ್ನು ಬಿಡೋಡು ಬುಡುಕು ಈ ಕಾರ್ಯದಟ್ಟೆ ಪ್ರತಿಯೊಂದು ಸಂಘಟನೆ ಸಂಘವನ್ನು ಬೆಳೆಪವನಿಟ್ಟು ಒಂಜಿ ಮಲ್ಲ ಮನಸ್ಸು ಮಂತತೆ ಸಹಕಾರ ಮಾಡ್ಕೊಡು ಜಿಲ್ಲಾ ಮಟ್ಟಡು ನಮ್ಮ ಒಂಜಿ ಸದ್ಯಡೆ ಒಂಜಿ ಸದಸ್ಯತ್ವ ಅಭಿಯಾನ ಮಲ್ಪಡು ಅಂಚಿನ ವಿಚಾರವನ್ನು ದಿವಂತುಳ್ಳ ಕೆಲವೊಂದು ಎಲ್ಲ ನ್ಯೂನತೆ ತೊಂದರೆ ಒಂಚೂರು ಡಿಲೇ ಆಗುಂಟು ಇಂಥ ಫೈನಲ್ ಸ್ಟೇಜ್ ಇಟ್ಟುಂಡು ರಿಜಿಸ್ಟ್ರೇಷನ್ ಲೆಕ್ಕನೆ ನಮ್ಮ ಜಿಲ್ಲಾ ಕಾರ್ಯಕಾರಿ ಸಮಿತಿ ಬೊಕ್ಕ ನಮ್ಮ ಅಧೀನತಿನ ಮಾತ ಸಮಾಜಗಳು ನಮ್ಮ ತಾಲೂಕು ಇಪ್ಪಡು ಹೋಬಳಿ ಇಪ್ಪಡು ಆ ಸಮಾಜದ ಸದಸ್ಯರು ಐನ ಕಾರ್ಯಕರ್ತರು ಐನ ಕಾರ್ಯಕಾರಿಯೊಟ್ಟಿಗೆ ಇಲ್ಲಿಲ್ಲಗೆ ಎತ್ತಿನಂಚಿನ ಕಾರ್ಯಕ್ರಮ ಮಾತಿರಗಳ ಪೌರ ಆಯ್ತು ಅಂತ ಉರಿ ಕಾರ್ಯಕಾರ ಸದಸ್ಯೆ ಆ ಜವಾಬ್ದಾರಿ ತಗೊಂಡು ಒಂದು ಸದಸ್ಯತ್ವ ಅಭಿಯಾನ ಎಲ್ಲ ಒಂದು ವಿಚಾರ ಪಂಡ ಜಿಲ್ಲಾ ಲೆವೆಲ್ ನಮ್ಮ
ಅಲ್ಲಿ ನಮ್ಮ 40,000 ಉಳ್ಳ 50,000 ಉಳ್ಳ ಮಲ್ಪುನಿರುತ್ತೆ ವಾಸ್ತವವಾಗಿ ನಮ್ಮ 7,000 ಉಳ್ಳ ಅದು ಮಲ್ಪುರಂಚಿನ ಅಂದಾಜಿಗೆ ಸುಮಾರು 25,000-30,000 ಜನ ನಮ್ಮ ಸಂಖ್ಯೆ ಉಂಡು ಮಲ್ಪುರಂಚಿನ ವಿಚಾರಗಳು. ಬಟ್ ಅವೇನು ನಮ್ಮ ಫಿಸಿಕಲ್ಲಿ ಅದು ಎತ್ತೋ ನೋಡು ಲೆಕ್ಕ ಗೊತ್ತಿರೋಡು ಐದು ನಿಖಲ ಮಾತ ಸಹಕಾರ ಕೊಡು ಜಿಲ್ಲೆ ಹೆಚ್ಚಿನಗ್ಲು ಮೂಲ ಕುಲ್ಲಿನಗ್ಲಿಗೆ ಒಂದೇ ರೀತಿಗೆ ಇಂಚಿನ ಜಾಗಗಳೇ ಅಥವಾ ಸಂಬಂಧ ಅಥವಾ ಪರಿಚಯ ಗುರುತ ಒಟ್ಟು ಕೊಡಿಸಿ ಮಾತ್ರ ಸಂಬಂಧನೇ ಆಗ್ಬೋದು. ಮಲ್ಲ ಪಟ್ಟೊಡ್ದು ಆಯಕ ಸಂಬಂಧ ಆಯಕ ಸಂಬಂಧ ಅಂತ ಕೊಟ್ಟಾಗ ನಮ್ಮ ಮೂಲ ಹೆಚ್ಚಿನ ಜನಸಂಖ್ಯೆ ಒಂದೇ ರೀತಿಗೆ ನಮ್ಮ ಒಂಜಿ ರಕ್ತ ಸಂಬಂಧ ಎತ್ತಿನಗ್ಲೆ ಕುಲಬಾಂಧವರಾಯ ರಕ್ತ ಸಂಬಂಧ ಎತ್ತಿನಗ್ಲೆ ಕಂಡದು ನಮ್ಮ ಅವೇನು ಸಾಧನೆ ಬರ್ತದ್ದು ಬೋಜಾವಡು ನಮಕ್ಕೆ ಮುಲಿತೆ ಇತರ ಸಮಾಜವುಳ್ಳ ನಿಗ್ಲಿಗೆ ಮಾತ್ರ ವಿಚಾರ ಬಂದುಂಡು ಇತರ ಸಮಾಜದ ವಾರಿ ಇದ್ದ ಒಂದು ನಕಲ ಸಮಾಜದ ಕರ್ತವ್ಯವನ್ನು ಮುಂದುವರಿಸಲು ಹೋಗುತ್ತೊಳ್ಳೆರು ನಮ್ಮದಾದ ಏರಿಯಾ ಕಮ್ಯುನಿಟಿ ನಮ್ಮ ಆ ವಿಚಾರಗಳು ಮಲ್ಪುಗ ಸಹಕಾರ ಮಲ್ಪುಗ ಅಥವಾ ಒರಿಯಾಗ ಹಂಚಿಡ್ದು ಇಂಚಿಗೆ ನಮ್ಮ ಕೈ ಜೋಡಿಸೋದ ಏನು ಅಂತೂ ಇನಿ ಈ ಕಾರ್ಯಕ್ರಮವು ನಮ್ಮಲ್ಲಿ ಅವಕಾಶ ಮಂತುಕೊಂಡಂಚಿನ ಪಾತ್ರ ಅವಕಾಶ ಮಂತುಕೊಂಡಂಚಿನ ಮಡಿಕೇರಿ ತಾಲೂಕು ಸಂಘದ ಮಾತ ಪದಾಧಿಕಾರಿ ಅಧ್ಯಕ್ಷರು ಮತ್ತು ಮಾತ ಪದಾಧಿಕಾರಿಗಳಿಗೆ ವಂದನೆ ಸಲ್ಲಿಸುವಂತು ಇನ್ನಿತ ಈ ಕಾರ್ಯಕ್ರಮವು ಪ್ರಶಸ್ತಿ ಸ್ವೀಕಾರ ಮಾಡ್ತಿನಂಚಿನ ಮಾತ ಸಾಧಕರಿಗೆಲ್ಲ ನಮ್ಮ ಅಭಿನಂದನೆ ಸಲ್ಲಿಸುವಂತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆದುಕೊಳ್ಳುವಂತಿನ ಮಾತ ಸಮಾಜ ಬಾಂಧವರಿಗೆ ಕುಲ ಬಾಂಧವರಿಗೆ ವಂದನೆ ಸಲ್ಲಿಸುವಂತೂ ಇದೇ ರೀತಿಯ ಸಹಕಾರವನ್ನು ನಮ್ಮ ಜಿಲ್ಲಾ ಮಟ್ಟದ ಸಮಾಜಗಳ ನಿಖಿಲಿಡ್ದು ಎಕ್ಸ್ಪೆಕ್ಟ್ ಮಾಡ್ತಾ ನಮ್ಮ ನಿಖಿಲ್ ಹೆಂಚಿನ ವಿಚಾರ ಇದ್ರಿಂದ ನಮ್ಮ ಸಂಘಟಕರಾದ ನಮ್ಮ ಸಮಾಜದ ವಿಚಾರ ಹಾಕಿಕೊಳ್ಳಗ ನಮ್ಮ ಸಮಾಜದ ಗುರಿ ವ್ಯಕ್ತಿಗೆ ಆಯ್ನ ಅನ್ಯಾಯ ಹಾಕಿಕೊಡು ಎಡ್ಡೆ ಹಾಕಿಕೊಡು ಹೆಚ್ಚಿನೇ ವಿಚಾರ ಹಾಕಿಕೊಡು ಅದನ್ನು ನಮ್ಮ ಗುರುತಿಸಾಗ ಐತೆ ಅವು ತಪ್ಪು ಅಂದ್ಕೊಂಡ ಅದನ್ನು ನಮ್ಮ ಒಂದು ಸಮಾಜಕ್ಕೆ ಅನ್ಯಾಯ ಸಮಾಜದ ವ್ಯಕ್ತಿಗೆ ಅನ್ಯಾಯ ಆಗಬೇಕು ಅಂದ್ಕೊಂಡ ಆ ವಿಚಾರವಾದ ನಮ್ಮ ಗಮನದಲ್ಲಿ ತಂತು ಐದು ಪೂರಕವಾಗಿ ಹೆಚ್ಚಿನ ಒಂದು ಸಾಂತ್ವನ ಕಾರ್ಯಕ್ರಮನೋ ಅಥವಾ ಅವೆಲ್ಲ ಪ್ರತಿಭಟಿಸಿದ ಕಾರ್ಯಕ್ರಮನೋ ನಮ್ಮ ಮಲ್ಪುನ ಅವಶ್ಯಕತೆ ಉಂಟು ದಯಕೊಂಡ ಸಮಾಜನ ಉಳಿದು ನಮ್ಮ ಇಚ್ಛ ನಮ್ಮ ಮಾತೆಲ್ಲ ಒಂಜಿ ಜಾತಿ ನಮ್ಮ ಗುರುತಿಸವನ್ನು ಪಾಲ್ಗೊಂಡ ನಮಕ್ಕೆ ನಮ್ಮ ಹುಟ್ಟಿನ ಜಾತಿಯ ಬಗ್ಗೆ ಅಭಿಮಾನ ಇಪ್ಪಡೋದಕ್ಕೆ ಏನಂತೂ ಮಾತೆಲ್ಲ ಈ ಸಂದರ್ಭದ್ದು ಶುಭನು ಹಾರಿಸಂತೂ ಐನಾದ ಬೇಗ ನಮ್ಮ ಮಡಿಕೇರಿ ಸಮಾಜದ ಕಟ್ಟಡ ನಿರ್ಮಾಣ ಕಾರ್ಯಕ್ರಮ ಆವಡ ಶಂಕುಸ್ಥಾಪನೆ ಆವಡಕ್ಕೆ ಏನಂತೂ ಈ ಸಂದರ್ಭವನ್ನು ಭಾರಿ ಯಶಸ್ವಿಯಾಗಿ ನಡೆದುಕೊಳ್ಳುವಂಥ ಮಡಿಕೇರಿ ಜಿಲ್ಲಾ ಸಮಾಜದ ಅಧ್ಯಕ್ಷರು ಮೊತ್ತ ಬಾಕಿದ ಪೂರ ಕಾರ್ಯಕಾರಿಣಿ ಸದಸ್ಯರಿಗೆ ವಂದನೆ ಸಲ್ಲಿಸುವಂತೂ ಎರಡು ಪಾತ್ರ ಮುಗಿದ ಜೈ ಹಿಂದ್ ಜೈ ಬೀರುವ ದಾದೋ ಒಂದು ಸಂಬಂಧ ಉಂಟು ಆ ವಿಷಯ ಪಣ್ಣಗ ನಿಕ್ಲೆಕ್ಕೆ ಯಾನ್ ದಾದ ಈಗಡ ಪಣ್ಣಡು ಅವಳ ಬರ್ಕೊಂಡು ಒನ್ ಥಿಂಗ್ ಲೀಲಕ್ಕ ಮೂತ ಮಡಿಕೇರಿ ತಾಲೂಕದ ಪ್ರೆಸಿಡೆಂಟ್ ಅಂಡ ಲೀಲಕ್ಕ ಪ್ರೆಸಿಡೆಂಟ್ ಅಂತ ಆರು ಒಂದು ಶಕ್ತಿ ದಾಯಕ ಪಣಂದುಲ್ಲ ಅನ್ಕೊಂಡ ಅದ್ರ ಪರಿಚಯ ಆರೇ ಫೋನ್ ಮಾಡ್ತದ್ದು ಪಾತ್ರನ ಯಾನಿಂಚ ಲೀಲಾವತಿ ಪಂಡದು ಓಕೆ ಮೇಡಮ್ ಸರಿ ಪರಿಚಯ ಎಲ್ಲ ಕಾಂಟ್ಯಾಕ್ಟ್ ಕೊಡ್ತೇನೆ ಇರಬಂಡ ನಿಕ್ಲನ ಬಿಲ್ಲವ ಸಮಾಜದ ಮಾಂದ ಸಂಸ್ಥೆ ಹುಡ್ಲಾಡುಂಡಂತ ಆಯ್ತ ಲೀಗಲ್ ಅಡ್ವೈಸರ್ ಆದ ಎನ್ನೋ ಡಿಫ್ರೆಂಟ್ ಉಳ್ಳೇದು ಅದು ನವನೀತ್ ಹಿಂಗ ಅಡಿಪಟ್ಟದು ಉಳ್ಳ ಗೆಸ್ಟ್ ಅರೆ ನೀವು ಬತ್ತೀಜ ಈ ನಿಕ್ಲನ ಜಾಗದ ವಿಷಯ ಇದು ಎಂಕ್ಲನ ಸರ್ಕಾರ ಬರ್ತದಂದ್ರೆ ಕರ್ನಾಟಕದ ದಾದಾಂಡ ಬೋಡೋದಂಡ ನೀರಾಕಂಡ ಅಂಚ ಅಕ್ಕ ಎರಡು ಪಾತಿದೆ ಅಕ್ಕ ಏತು ಸಾರಿ ನಾನು ಬ್ಯಾಂಗ್ಳೂರ್ದು ತೂತೆ ಗೊತ್ತುಂಡ
LHD ಯಾರು ಪೋಪುನ ಆರು ಬರ್ಪುನ ಆರು ಬಂತುನ MLA ಮೀಟ್ ಆಪುನ ಪೊನ್ನಣ್ಣ ಸರ್ನ ಮೀಟ್ ಆಪುನ ಮಂತ್ರಗೌಡನ ಮೀಟ್ ಆಪುನ ಅವು ಮಾತ್ರ ಅಂತಂದ್ರೆ ಸೆಕ್ರೆಟೇರಿಯೇಟ್ ಈ ಫೈಲ್ ಮೂವ್ ಮಾಡತ್ತ ಅಫಿಷಿಯಲ್ ವರ್ಕ್ ಗೊತ್ತಿಪ್ಪನಕ್ಕೆ ಗೊತ್ತಾಗ್ಬೋದು ಐದ ಪಿರಾವು ಈ ಪ್ರಾಯದ ಆರ ಅಧ್ಯಕ್ಷರ ಬಂದು ಗೊತ್ತಿದ್ದಾರೆ ಯಾವ್ದಾದ ಆರೋಗ್ಯ ಶಕ್ತಿ ಅಂತಾನ ಐದ ಅವರ ಇದು ಈ ಸಮಾಜಕ್ಕೆ ಈ ಮಡಿಕೇರಿ ಟೌನ್ ಈ ಜಾಗ ಸಿಕ್ಕಿದೆ ಐಕಾದ ಅವು ಅಂತಂದ್ರೆ ಬೇರೆ ಒಂದು ವಿಷಯ ಎಲ್ಲ ಉಂಟು ಅವಳ ಯಾರು ಪಣ್ಣ ಅವರಾದ ಪಣ್ಣ ಇತ್ತೆ ಪೊನ್ನಣ್ಣ ಪಾತೇರಿ ಕಡೆ ಎಂಕ್ಲು ಸಿದ್ದರಾಮಯ್ಯ ಕೊಡಿಯರು ಕಾಂಗ್ರೆಸ್ ಸರ್ಕಾರ ಕೊಡಿಯರು ಮಾತ್ರ ಸತ್ಯ ಅಂಡ ಒಂಜಿ ಪ್ರಶ್ನೆ ಯಾರು ಎರಡು ಕೇಳಿದ್ರೆ ಉತ್ತರ ಯಾರು ಪನ್ಪುಜಿ ಆ ಉತ್ತರ ಈರೆಗೆ ಗೊತ್ತಾಗ ಈತು ವರ್ಷ ಈ ಜಾಗ ಬೋರ್ಡ್ ಈತು ವರ್ಷ ಅದು ಅಪ್ಲಿಕೇಶನ್ ಮಾಡೋದು ಇಂಥ ಪಿರಾವಲಿಕ್ಕೆ ಏತು ವರ್ಷ ಹಿಡಿದುಳ್ಳದು ಮಸ್ತ್ ವರ್ಷದಿಂದ ಪಿರಾವುಳ್ಳದು ಈತು ಮುಟ್ಟ ದಾಯಗವಾಯಿಜಿ ಐಕೊಂಡಿ ಉತ್ತರ ಹೆಂಗ್ ಗೊತ್ತುಂಡು ಯಾನ್ ಪಣ ಅವು ನಿಕ್ಲೆ ಗೊತ್ತಾವ ದಾಯಕ ಇದ್ದ ಆಂಡು ಅವು ಹೆಂಗ್ ಪಣ ಪಂಡ ಕೊಡಗು ಪಂಡ ಏನ ಒಂಜಿ ಸಮಾಜದ ಒಂಜಿ ಜನಾಂಗದ ಜಮಾತ್ ಕೊಡಗಡಿ ಏನು ಮಾತ್ರ ಒಳ್ಳೆಯದು ಮಾತಲ್ಲ ಸೊತ್ತ ಇಟ್ಸ್ ಎನ್ ಐಡೆಂಟಿಟಿ ಆಫ್ ಈಚ್ ಪೀಪಲ್ ಹೂ ಲಿವ್ಸ್ ಇನ್ ಕೊಡಗು ಇತ್ತೆ ಯಾರು ಏನನ್ನ ಸಂಪಾದನೆ ಮಾಡ್ಕೊಂಡಾಗ ಕೊಡಗದ ಬಿಲ್ಲವರೇ ಯಾರು ಮಾಡೋಣ ಅತ್ತ ಕುಡ್ಲದ ಬಿಲ್ಲವರೇ ಪಡೆದ ಇಟ್ಸ್ ಎ ಐಡೆಂಟಿಟಿ ಆಫ್ ಈಚ್ ಪರ್ಸನ್ ಆಫ್ ದ ಕೊಡಗು ಆ ಹೆಮ್ಮೆ ಎಂಕ್ಲೆಗಳಾಗ್ಬೋದು ವಿ ಆರ್ ನಾಟ್ ಸಬಾರ್ಡಿನೇಟ್ ಟು ಎನಿಬಡಿ ಇತ್ತರ ಸರ್ಕಾರ ಎಂಕ್ಲು ಮಾಂತ ಕಮ್ಯುನಿಟಿ ಮಾಂತ ಕಲ್ಚರ್ ಮಾಂತ ವೈವಿಧ್ಯತೆನ ಎಂಕ್ಲು ಬಿ ಎನ್ಕರೇಜ್ ಇಟ್ ಎಂಕ್ಲು ಎನ್ಕರೇಜ್ ಮಾಡ್ಬೋದು ಅಂಡ ಇಂದು ವಿಷಯ ವಿಧಾನ ಪರಿಷತ್ ಬರ್ತದೆ ವಿಧಾನಸಭೆಗೆ ಬರ್ತದೆ ಬಂದಾಗ ಕೃಷ್ಣ ಬೈರೇಗೌಡರ ಎಂಕ್ಲನ್ನು ರೆವಿನ್ಯೂ ಮಿನಿಸ್ಟರ್ ಆದ್ರೆ ಏನು ತಾಂಡಲ್ಲ ಇನ್ನು ಮತ್ತೊಂದು ಇದ್ಯರ ಸತ್ಯಕ್ಕೂ ಬಂಡ ಸರಿಯಾಕ ಅಪ್ಪ ದಾದ ವಿಷಯ ಈ ರೆವಿನ್ಯೂ ಇನ್ಸ್ಪೆಕ್ಟರ್ ರೆವಿನ್ಯೂ ಮಿನಿಸ್ಟರ್ ನಕ್ಲಿಗೆ ಸೆಕ್ರೆಟರಿ ಇಬ್ಬರತ್ತ ಅಕ್ಲು ಸೆಕ್ರೆಟರಿ ದಾದ ಮಾಡ್ಬೇರು ಅವು ಪ್ರೈವೇಟ್ ಸಂಸ್ಥೆ ಐಕೆ ಕೊರೆರಾಪಣ್ಣ ಅಂತ ಪ್ರೈವೇಟ್ ಸಂಸ್ಥೆಗೆ ಸರ್ಕಾರ ಜಾಗ ಕೊಡೋದು ಕೊಯ್ರಾಪಣ್ಣ ಓಕೆ ಮಿನಿಸ್ಟರ್ ದಾದ ಮಾಡ್ಬೇರು ಓಕೆ ಕೊಯ್ರಾಪಟ್ಟು ಕೊಡ್ಚು ಆಂಡ ಈ ಎಂಟ್ಲು ಪಣ್ಪೋತ ಈ ವಿಧಾನಸಭೆ ಆನಿ ಇಟ್ ಈಸ್ ನಾಟ್ ಎ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇಟ್ ಈಸ್ ಎ ಸೆಮಿ ಪ್ರೈವೇಟ್ ಸೆಮಿ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಅಂತ ಆನಿ ಪಂಡನ ಏನು ಗೊತ್ತುಂಡ ಎಂಕ್ಲನ MLC ಹರೀಶ್ ಕುಮಾರ್ ಸರ್ ಆರೆಗೆರೆ ಇದು ಧನ್ಯವಾದ ಪಡ ಅಲ್ಪ ಪ್ರಶ್ನೆ ಮಾಡ್ಕೊಂಡು ಸೊ ಇಟ್ ಇಸ್ ನಾಟ್ ಎ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವು ದ ಗೈಡೆನ್ಸ್ ಕೊಡ್ನ ಎಂಕ್ಲನ ಲೀಗಲ್ ಅಡ್ವೈಸರ್ ನವರೀತರಲ್ಲ ಡಿಸ್ಕಸ್ ಮಾಡ್ತೇನೆ MLC ಸರ್ ಇಂಚ ಈ ವಿಷಯ ಬರ್ಕೊಂಡು ಎಂಕ್ಲು ಇಂಚನೆ ಅವು ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಸಮಾಜ ಇಸ್ ನಾಟ್ ಎ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಂತ ಇಟ್ಸ್ ಎ ಸೆಮಿ ಅಪ್ಪಾಗ ಹರೀಶ್ ಸರ್ ಉತ್ತರ ಕೊಡಿದಾಗ ರೆವಿನ್ಯೂ ಮಿನಿಸ್ಟರ್ ಬಂದರೆ ಓಕೆ ಐ ವಿಲ್ ಲುಕ್ ಇಂಟು ದ್ಯಾಟ್ ಕರೆಕ್ಟ್ ಸರ್ ಅಂಚ ಪಂಡದ ಆನಿದ್ದು ಆಯ್ತು ನಾವು ಎಂಕ್ಲನ ಕೊಡಗದ MLA 2 ಜನ ಅಕ್ಲಲ್ಲ ಇವನ್ ಪೊನ್ನಣ್ಣ ಅಂಡ್ ಮಂತರ್ ಅಕ್ಲಲ್ಲ ಆಯ್ತು ಪಿರಾ ಒಂದಿದ್ದಾರೆ ಇಂದ ಆತದ್ದು ಆ ಒಂದು ವಿಷಯ ಇರನ ಎಂಕ್ಲನ ಯಾನಿಂದು ಫಾಲೋ ಮಾಡ್ತಂದಿದ್ದೆ ಆ ಎಂದ ಸಂಬಂಧದ ಅದು ನಿಕ್ಲೆ ಸಮಾಜದಕ್ಲೆ ಎನ್ನ ಮೂಲ ಗೆಸ್ಟ್ ಅದು ಇದು ಲೆತ್ತಿದ್ದಾರೆ ನಿಕ್ಲೆಗೆ ಮಂತ ಯಾನ ಧನ್ಯವಾದ ಪಡೋದು ಸೆಕೆಂಡ್ ಇಂಪಾರ್ಟೆಂಟ್ ಮ್ಯಾಟರ್ ಯಾನ್ ಬರಡೆ ಕೋಟಿ ಚೆನ್ನೈ ನಿಕ್ಲ ಗೆಜ್ಜೆಗಿರಿಗೆ ಮಂದ ಪೋದಿಪ್ಪ ಕೋಟಿ ಚೆನ್ನಯ್ಯ ಪಂಡ ದೇ ಆರ್ ದ ಹಿಸ್ಟಾರಿಕಲ್ ಪರ್ಸನ್ಸ್
ಅಕ್ಲು ಪುರಾಣ ಕಥೆ ಅತ್ತು ಅವು ಮಾತ್ರ ನಿಕ್ಲೆಗೆ ಮಾತ್ರ ಗೊತ್ತುಂಟದೆ ಅನ್ಕೊಂಡ ಈ ಕೊಡಗು ಪಂಡ ಎಂಕ್ಲನ ಪಶ್ಚಿಮ ಘಟ್ಟ ಉಂಟತ್ತ ಮುಳ್ತು ಎನ್ನೋಲ್ಲ ಬ್ರಹ್ಮಗಿರಿ ಹಿಡಿದು ಸುರಾಂಡ ಈ ಪಶ್ಚಿಮ ಘಟ್ಟದ ಸಾಲ ಇಂಚನೆ ಹೋಗ್ಬಿಡತ್ತ ಹೋದು ಇಂಚೆ ಬಿಸಿಲೆ ದಾಟುಂಡತ್ತ ಬಿಸಿಲೆ ದಾಟಿದ್ದು ತುಂಬ ಹೋಗ್ಬಿಟ್ಟವು ಪಶ್ಚಿಮ ಘಟ್ಟದ ತೋಟ ದಾದ ಗೊತ್ತಾಗ್ಬಿಟ್ಟಿದೆ ಅಂಚೆ ಹೋದವು ಗುಜರಾತ್ ಮುಟ್ಟ ಹೋಗ್ಬೋದು ಈ ಬೆಟ್ಟದ ಸಾಲದ ಇಕ್ಕೆಲಡಿ ಉಳ್ಳ ಜನಗಳು ಈ ಬೆಟ್ಟದ ಸಾಲದ ಇಕ್ಕೆಲಡಿ ಜನ ಉಳ್ಳೇರತ್ತ ಅವು ನೆಕ್ಲು ಮಾತ ಇಟ್ಸ್ ಅ ಪ್ರಾಪರ್ಟಿ ಆಫ್ ವಿ ಪೀಪಲ್ ಇಟ್ಸ್ ದ ಪ್ರಾಪರ್ಟಿ ಆಫ್ ವಿ ಪೀಪಲ್ ಎಂಕ್ಲಿನ ಮೂಲ ಜನಗಳು ಮುಳು ವಾಸ ಇರ್ತದೆ ಕೆಲವೆರಡು ಎಂಕ್ಲಿನ ರಾಂಗ್ ಕನ್ಸೆಪ್ಷನ್ ಉಂಟು ಯಾರ ಸಮಯದ ತೊಂದರೆ ಗೊತ್ತುಜಿ ತುಂಬು ಕೊಡಗು ಪಂಡ ಇತ್ತೆ ಕೊಡಗು ಒಳತದ್ದು ಸಂಪಾಜೆ ಗೇಟ್ ಹಿಡಿದು ಬಿದ್ದು ಮುಳು ಕೊಪ್ಪ ಗೇಟ್ ಹಿಡಿದು ಹೊರಗೆ ಕೊಡಗು ಅಂತ ತುಂಬುದ ಕೊಡಗು ಅವತ್ತು ಪಾಣೆ ಮಂಗಳೂರು ಮುಟ್ಟ ಇದ್ದದ್ದು ಒಡೆಗೆ ಪಾಣೆ ಮಂಗಳೂರು ಮುಟ್ಟ